ಪ್ರಾಕ್ಟೀಸ್ ಮಾಡಿದ್ದೀನಿ. ಹೌದು. ಸೊ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಬಿಪಿ ಕಾನ್ಫಿಗರೇಷನ್ಸ್ ಥಿಯರಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಕರೆಕ್ಟ್ ಅಲ್ವಾ? ಸೊ ಸೊ ನಿಮ್ಗೆ ಬಿಪಿ ಕಾನ್ಫಿಗರೇಷನ್ಸ್ಗೆ ನಾನು ಒಂದು ಸಪರೇಟ್ ಒಂದು ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ರೆಡಿ ಮಾಡಿದ್ದೀನಿ. ಬಿಪಿ ಕಾನ್ಫಿಗರೇಷನ್ ಏನು ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಇದು ನಾರ್ಮಲ್ ಆಗಿ ನಿಮಗೆ ಸೊ ಯಾವುದೇ ಬೇರೆ ERP ಸಾಫ್ಟ್ವೇರ್ ಈ ತರ ಕಾನ್ಫಿಗರೇಷನ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೇರೆ ಒಂದು ಬಿಪಿ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿದ್ದೀನಿ. ಸೊ ನಾನು ಆ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಇದು ಬಿಪಿ ಕಾನ್ಫಿಗರೇಷನ್ ಡಾಕ್ಯುಮೆಂಟ್. ಸೊ ಇಟ್ಸ್ ಲೋಡಿಂಗ್. ಓಕೆ, ಸೊ ಈ ಡಾಕ್ಯುಮೆಂಟ್ ಅಲ್ಲಿ ಸೊ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಬಿಪಿ ಕಾನ್ಫಿಗರೇಷನ್ ಮಾಡಬೇಕು, ಸೊ ಅದನ್ನ ಕ್ಲಿಯರ್ ಆಗಿ ನಾನು ಸ್ಕ್ರೀನ್ ಶಾಟ್ ಆಡ್ ಮಾಡಿದ್ದೀನಿ. ಓಕೆ, ಸೊ ಇದು ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಓಕೆನಾ? ಸೊ ಇಟ್ ಇಸ್ ವೆರಿ ಈಸಿ ಟು ಪ್ರಾಕ್ಟೀಸ್. ಓಕೆ, ಬಿಕಾಸ್ ಏನಂದ್ರೆ ಇದು ಸ್ವಲ್ಪ ನೀವು ಪಾತ್ ನೆನ್ಪಿಟ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಎಲ್ಲ ಸ್ಕ್ರೀನ್ ಶಾಟ್ ಅಲ್ಲಿ ಆಡ್ ಮಾಡ್ತೀನಿ. ಓಕೆ, ಸೊ ಟೋಟಲ್ 9 ಸ್ಟೆಪ್ಸ್ ಇದೆ. ಸೊ ಈ 9 ಸ್ಟೆಪ್ಸ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ 2 ಸ್ಟೆಪ್ಸ್ ಎಲ್ಲ ಒಂದೇ ಪಾತ್ ಅಲ್ಲಿ ಬರುತ್ತೆ. ಬಿಕಾಸ್ ಗ್ರೂಪ್ ನಂಬರ್ ರೇಂಜಸ್ ಎಲ್ಲ ಅಸೈನ್ ಮಾಡೋದು, ಈ 3 ಸ್ಟೆಪ್ಸ್ ಎಲ್ಲ ಒಂದೇ ಕಡೆ ಇರುತ್ತೆ. ಸೊ practice it, and after the define BP roles and number ranges and define number ranges and define groupings and assign number ranges ಎಲ್ಲ ಒಂದ್ ಪಾತ್ ಅಲ್ಲಿ ಬರುತ್ತೆ. ಅಂಡ್ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್ ಮಾಡಬೇಕು. ಅದಾದ್ಮೇಲೆ ನೀವು ಬಿಪಿ ಮಾಸ್ಟರ್ ಡೇಟಾನ ಕ್ರಿಯೇಟ್ ಮಾಡ್ತೀವಿ. ಸೊ ಬಿಪಿ ಮಾಸ್ಟರ್ ಡೇಟಾ ಅಂದ್ರೆ ಸೊ ಬಿಪಿ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಅಂತ. ಸೊ ಇದ್ರಲ್ಲಿ ನಿಮಗೆ ವೆಂಡರ್ ಸಪರೇಟ್ ಇರುತ್ತೆ, ಕಸ್ಟಮರ್ ಸಪರೇಟ್ ಇರುತ್ತೆ. ಸೊ ECC ಓಲ್ಡ್ ವರ್ಷನ್ ಇತ್ತು ನಮ್ಗೆ ECC. ಸೊ ECC ಓಲ್ಡ್ ವರ್ಷನ್ ಅಲ್ಲಿ ಯಾವ ತರ ಇತ್ತು ಅಂದ್ರೆ ಸೊ ನೀವು ವೆಂಡರ್ಗೆನೆ ಸಪರೇಟ್ ಒಂದು ಮಾಸ್ಟರ್ ಡೇಟಾನ ಬೇರೆ ಟಿ ಕೋಡ್ ಕ್ರಿಯೇಟ್ ಮಾಡಬೇಕಿತ್ತು. XK01 ಅಂಡ್ XD01 ಅಂತ ಟಿ ಕೋಡ್ ಇತ್ತು. ಸೊ ಅದ್ರಲ್ಲಿ ನಾವು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಬೇಕಿತ್ತು. ಬಟ್ ಇನ್ S/4 ಅನ್ನೋ ವರ್ಷನ್ ಅಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಸೊ ನೀವು ಎಲ್ಲ ಬಿಪಿ ಟಿ ಕೋಡ್ ಅಲ್ಲೇ ಕ್ರಿಯೇಟ್ ಮಾಡಬಹುದು. ಸೊ ಬಿಸ್ನೆಸ್ ಪಾರ್ಟ್ನರ್ ಅಂತ ಏನ್ ಟಿ ಕೋಡ್ ಬರುತ್ತೆ, ಸೊ ಆ ಟಿ ಕೋಡ್ ಅಲ್ಲೇನೆ ನೀವು ಸೊ ಕಂಪ್ಲೀಟ್ ಕಾನ್ಫಿಗರೇಷನ್ಸ್ ಕಾನ್ಫಿಗರೇಷನ್ ಮಾಸ್ಟರ್ ಡೇಟಾನ ಸೊ ಬಿಪಿಲಿ ನಾವು ಮೇಂಟೈನ್ ಮಾಡಬಹುದು. ಓಕೆ, ಸೊ ಅದು ಯಾವ ತರ ಮೇಂಟೈನ್ ಮಾಡಬೇಕು, ಬಿಫೋರ್ ದಟ್ ಏನೆಲ್ಲ ಪ್ರೀ ರಿಕ್ವೆಸ್ಟ್ಸ್ ಇದೆ, ಸೊ ಏನೆಲ್ಲ ನಾವು ಕಾನ್ಫಿಗರೇಷನ್ಸ್ ಮಾಡಬೇಕು ಅಂತ ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಆಸ್ ಪರ್ ದ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಫಸ್ಟ್ ನಾವೇನ್ ಮಾಡಬೇಕು, ಅಕೌಂಟಿಂಗ್ ಗ್ರೂಪ್ ನ ಡಿಫೈನ್ ಮಾಡಬೇಕು. ಸೊ ಅಕೌಂಟಿಂಗ್ ಗ್ರೂಪ್ ಅಂತ ತಕ್ಷಣ ನಾವು ಯಾರಿಗೆ ಡಿಫೈನ್ ಮಾಡ್ತೀವಿ, ಬಿಪಿಗೆ. ಸೊ ಬಿಪಿ ಅಂದ್ರೆ ಯಾರು, ಕಸ್ಟಮರ್ ಅಂಡ್ ವೆಂಡರ್. ಸೊ ಇವಾಗ ಅಕೌಂಟಿಂಗ್ ಗ್ರೂಪ್ ಅಂತ ಬಂದ ತಕ್ಷಣ ವೆಂಡರಿಗೆ ಕ್ರಿಯೇಟ್ ಮಾಡ್ತೀವಿ, ಸೊ ಇಲ್ಲ ಕಸ್ಟಮರಿಗೆ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ನಾನು ವೆಂಡರಿಗೆ ಕ್ರಿಯೇಟ್ ಮಾಡ್ತೀನಿ. ಸೊ ವೆಂಡರಿಗೆ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಆಸ್ ಪರ್ ದ ಸೇಮ್ ವೇ ಯು ಹ್ಯಾವ್ ಟು ಕ್ರಿಯೇಟ್ ಫಾರ್ ಕಸ್ಟಮರ್ ಆಲ್ಸೋ. ಓಕೆ, ಕಸ್ಟಮರ್ ಕೂಡ ಸೇಮ್ ಅದೇ ತರನೇ ಕ್ರಿಯೇಟ್ ಮಾಡಬೇಕು. ಸೊ ನಾನು ವೆಂಡರ್ಗೆ ಏನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಸೇಮ್ ಸ್ಟೆಪ್ಸ್ ನ ಫಾಲೋ ಮಾಡ್ತೀರಾ. ಬಟ್ ಇಲ್ಲಿ ನಾನು ವೆಂಡರ್ ಗ್ರೂಪ್ ಅಂತ ನೇಮಿಂಗ್ ಕಲ್ಚರ್ ಕೊಡ್ತೀನಿ. ಸೊ ಅಲ್ಲೋಗ್ಬಿಟ್ಟು ನೀವು ಕಸ್ಟಮರ್ ಕೊಡ್ತೀರಾ ಅಷ್ಟೇ. ಓಕೆ, ಸೊ ಯಾವ ತರ ಡಿಫೈನ್ ಮಾಡಬೇಕು ಅನ್ನೋದು ಸಿಸ್ಟಮ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಡಿಫೈನ್ ಅಕೌಂಟಿಂಗ್ ಗ್ರೂಪ್. ಸೊ ಇದು ನಾನು ವೆಂಡರ್ಸ್ಗೆ ಫಸ್ಟ್ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಸಿಮಿಲರ್ ವೇ ಕಸ್ಟಮರ್ ಕೂಡ ಸೊ ಎಲ್ಲಿ ಏನ್ ಚೇಂಜಸ್ ಇರುತ್ತೆ, ಡಿಫರೆನ್ಸ್ ಇರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. Reset the password. Let me check. ಸೊ ಇವಾಗ ಸೊ ಇಲ್ಲಿ ನಾವು ಕಾನ್ಫಿಗರೇಷನ್ SIMG ಹೋಗೋಣ ಫಸ್ಟ್. ಸೊ SIMG ಹೋಗ್ಬೇಕು. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್ ನಿಮಗೆ ಅಕೌಂಟ್ಸ್ ಪೇಬಲ್ ಅಂಡ್ ರಿಸೀವಬಲ್. ಸೊ ಅಕೌಂಟ್ಸ್ ಪೇಬಲ್ ಅಂಡ್ ರಿಸೀವಬಲ್ ಕಾನ್ಫಿಗರೇಷನ್ಸ್ ಏನಿದೆ ಅದೆಲ್ಲ ಇಲ್ಲಿ ಮಾಡ್ತೀವಿ. ಸೊ ಇಲ್ಲಿ ನಾವು ಮಾಡ್ತಿರೋದು ಇವಾಗ ಸಪ್ಲೈಯರ್ ವೆಂಡರ್ ಬೋತ್ ಆರ್ ಸೇಮ್. ಸಪ್ಲೈಯರ್ ಅನ್ನು ಕೂಡ ವೆಂಡರ್ ಅನ್ನು ಕೂಡ ಎರಡು ಒಂದೇ. ಓಕೆನಾ? ಸೊ ಕಸ್ಟಮರ್ಗೆ ನಾವು ಸೊ ಗ್ರೂಪಿಂಗ್ಸ್ ಅಕೌಂಟ್ಸ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ ಅಕೌಂಟ್ಸ್ ಹೋಗ್ತೀವಿ. ಸೊ ವೆಂಡರ್ಸ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ಸಪ್ಲೈಯರ್ ಅಕೌಂಟ್ಸ್ ಹೋಗ್ತೀವಿ. ಓಕೆ, ಸೊ ಅಷ್ಟೇ ಡಿಫ್ರೆನ್ಸ್. ಓಕೆ, ಎರಡನ್ನೂ ಇದರಲ್ಲೇ ಮೇಂಟೈನ್ ಮಾಡ್ತೀವಿ. ಸೊ ಫಸ್ಟ್ ಸಪ್ಲೈಯರ್ ಅಕೌಂಟ್ಸ್ ಹೋಗ್ತೀವಿ, ಅದಾದ್ಮೇಲೆ ಮಾಸ್ಟರ್ ಡೇಟಾಗೆ ಹೋಗ್ತೀವಿ. ಸೊ ಮಾಸ್ಟರ್ ಡೇಟಾಗೆ ಹೋದ್ಮೇಲೆ ಸೊ ಇಲ್ಲಿ ಪ್ರಿಪರೇಷನ್ ಫಾರ್ ಕ್ರಿಯೇಟಿಂಗ್ ಮಾಸ್ಟರ್. ಫಸ್ಟ್ ನಾವು ಸೊ ಫಸ್ಟ್ ಡಿಫೈನ್ ಅಕೌಂಟಿಂಗ್ ಗ್ರೂಪ್ ಸ್ಕ್ರೀನ್ ಲೇಔಟ್. ಸೊ ಅಕೌಂಟಿಂಗ್ ಗ್ರೂಪ್ ನ ಡಿಫೈನ್ ಮಾಡ್ತೀವಿ ವಿತ್ ದ ಸ್ಕ್ರೀನ್ ಲೇಔಟ್. ಸ್ಕ್ರೀನ್ ಲೇಔಟ್ ಕೂಡ ಸೊ ಇದ್ರಲ್ಲೇ ಎರಡು ಕೂಡ ಇದ್ರಲ್ಲೇ ಡಿಫೈನ್ ಆಗುತ್ತೆ. ಸೊ ಬ್ರಾಕೆಟ್ ಅಲ್ಲಿ ನೋಡಿ ವೆಂಡರ್ ಅಂತ ಆಗಿದ್ದಾರೆ. ಸೊ ವೆಂಡರ್ ಅಂಡ್ ಸಪ್ಲೈಯರ್ ಬೋತ್ ಆರ್ ಸೇಮ್. ಓಕೆ, ಸೊ ಇವಾಗ ಅಕೌಂಟಿಂಗ್ ಗ್ರೂಪ್ ಅನ್ನ ನಾವು ನಾರ್ಮಲ್ ಆಗಿ GL ಅಕೌಂಟಿಂಗ್ ಗ್ರೂಪ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಇದ್ವಿ, ಫಸ್ಟ್ ಅಕೌಂಟಿಂಗ್ ಗ್ರೂಪ್ ಮಾಡ್ತಾ ಇದ್ವಿ, ಅದ್ರೊಳಗಡೆ ಹೋಗ್ಬಿಟ್ಟು ಲೇಔಟ್ ಚೇಂಜಸ್ ಮಾಡ್ತಿದ್ವಿ. ಸೊ ಇದ್ರಲ್ಲೂ ಕೂಡ ಅದೇ ತರನೇ. ಸೊ ಬಟ್ ಲೇಔಟ್ಸ್ ಎಲ್ಲ ಇದ್ರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಡಿಫೈನ್ ಗ್ರೂಪ್ ಅಲ್ಲಿ ಎಕ್ಸಿಕ್ಯೂಟ್ ಕೊಡಿ. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇದ್ರಲ್ಲಿ ನೀವು ಹೊಸದನ್ನು ಗ್ರೂಪ್ ಕ್ರಿಯೇಟ್ ಮಾಡಿ. ಓಕೆ, ಸೊ ಒನ್ ಸೆಕೆಂಡ್.
ಓಕೆ, ಸೊ ಇವಾಗ ನಾವು ಕಂಪನಿ ಅಂತ ಕ್ರಿಯೇಟ್ ಮಾಡಿದೀವಿ. SOE ಅಲ್ವಾ? ಸೊ ಗ್ರೂಪಿಂಗ್ ಬಂದ್ಬಿಟ್ಟು ನಾನು SOEL ಅಂತ. ಸೊ ವೆಂಡರ್ ಆಗಿರೋದ್ರಿಂದ ನೀವು SOV ಅಂತ ಕೂಡ ಹಾಕೋಬಹುದು. ಓಕೆ, ಸೊ ನಾನು ಜಸ್ಟ್ ಒಂದೇ ಇವಾಗ ಕ್ರಿಯೇಟ್ ಮಾಡ್ತಾ ಇರೋದು ವೆಂಡರ್ ಗ್ರೂಪ್ SOEL ಅಂತ ಹಾಕ್ತೀನಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಹಾಕ್ಬೇಕು. ಸೊ ಏನಂತ ಅಂದ್ರೆ ಅಕೌಂಟಿಂಗ್ ಗ್ರೂಪ್. ಏನಕ್ಕೆ ಅಕೌಂಟಿಂಗ್ ಗ್ರೂಪ್? ಸೊ ವೆಂಡರ್ ಗ್ರೂಪ್ ಅಥವಾ ವೆಂಡರ್ ಅಕೌಂಟ್ ಗ್ರೂಪ್ ಏನ್ ಬೇಕಾದ್ರೂ ಹಾಕ್ಬೋದು. ಓಕೆ, ಸೊ ವೆಂಡರ್ ಅಕೌಂಟ್ ಗ್ರೂಪ್. ಸೊ ಯಾವ್ದಕ್ಕೆ? SOEL. ಓಕೆನಾ? ಸೊ ಒನ್ ಟೈಮ್ ಅಕೌಂಟ್ ಅಂದ್ರೆ ಒನ್ ಟೈಮ್ ಮಾತ್ರ ಯೂಸ್ ಮಾಡೋ ಅಕೌಂಟ್. ಓಕೆ, ಸೊ ನಾವು ಒನ್ ಟೈಮ್ ಅಂತ ಏನಿಲ್ಲ, ಮಲ್ಟಿಪಲ್ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಜನರಲ್ ಡೇಟಾ ಅಂತ ಇದೆ, ಕಂಪನಿ ಕೋಡ್ ಡೇಟಾ ಅಂತ ಇದೆ, ಪರ್ಚೇಸ್ ಡೇಟಾ ಅಂತ ಇದೆ. ಓಕೆ, ಸೊ ಈ ಮೂರು ನಿಮಗೆ ಇಲ್ಲಿ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗಿ ಟಿಲ್ BP ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡೋವರೆಗೂ ಈ ಮೂರು ಬಗ್ಗೆ ನೀವು ಪ್ರಾಪರ್ ಆಗಿ ಕಾನ್ಫಿಡೆನ್ಸ್ ವಹಿಸಿ. ಏನಕ್ಕೆ ಏನಂತ ಇಂಪಾರ್ಟೆಂಟ್ ಅಂತ. ಸೊ ಜನರಲ್ ಡೇಟಾ ಬಂದ್ಬಿಟ್ಟು ನೀವು ನಾರ್ಮಲ್ ಆಗಿ BP ಕ್ರಿಯೇಟ್ ಮಾಡ್ತೀರಾ ಅಷ್ಟೇ. ಲೈಕ್ BPದು ಒಂದು ಅಡ್ರೆಸ್ ಡೀಟೇಲ್ಸ್ ಹಾಕ್ಬಿಟ್ಟು ಕ್ರಿಯೇಟ್ ಮಾಡ್ತೀರಾ. ಬಟ್ ನೀವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಲೈಕ್ ಇನ್ವಾಯ್ಸ್ ಆಗಿರ್ಬೋದು, ಪೇಮೆಂಟ್ ಆಗಿರ್ಬೋದು, ಇವನ್ ರನ್ ಮಾಡಬೇಕು. ಸೊ ಇವನ್ ನೀವು ಡಾಕ್ಯುಮೆಂಟ್ ಪೋಸ್ಟ್ ಮಾಡಬೇಕು ಅಂದ್ರೆ ಕಂಪನಿ ಕೋಡ್ ಡೇಟಾದಲ್ಲಿ ನೀವು ಕಂಪನಿ ಕೋಡ್ ಡೇಟಾ ಡೀಟೇಲ್ಸ್ ನ ಮೇಂಟೈನ್ ಮಾಡಬೇಕು. ದ ಸಿಮಿಲರ್ ವೇ MM ಟೀಮ್ ಅವರು ಪರ್ಚೇಸಿಂಗ್ ಆರ್ಡರ್ದು ಅಥವಾ ಪರ್ಚೇಸ್ ರಿಕ್ವೆಸಿಷನ್ ರೈಸ್ ಮಾಡುವಾಗ ಸೊ ಆ ಡೇಟಾ ಮೇಂಟೈನ್ ಮಾಡಬೇಕು ಅಂದ್ರೆ ಪರ್ಚೇಸ್ ಡೇಟಾ ಮೇಂಟೈನ್ ಮಾಡಬೇಕು. ಸೊ ಇವು ಮೂರು ಕಾಮನ್ ಆಗಿ ಇದ್ದೇ ಇರುತ್ತೆ. ಫಸ್ಟ್ ನಾವು ಜನರಲ್ ಡೇಟಾಗೆ ಹೋಗೋಣ. ಸೊ ಜನರಲ್ ಡೇಟಾದಲ್ಲಿ ನಿಮಗೆ ನೋಡಿ ಅಡ್ರೆಸ್, ಕಮ್ಯುನಿಕೇಶನ್, ಕಂಟ್ರೋಲ್, ಪೇಮೆಂಟ್ ಟ್ರಾನ್ಸಾಕ್ಷನ್ಸ್, ಕಾಂಟ್ಯಾಕ್ಟ್ ಪರ್ಸನ್ಸ್, ಸೊ ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ. ಸೊ ಅಡ್ರೆಸ್ಗೆ ಹೋದ್ರೆ ನಿಮಗೆ ಗೊತ್ತಲ್ಲ, ಇವಾಗ ನಾರ್ಮಲ್ ಆಗಿ ಒಂದು ವೆಂಡರ್ ಅಂದಾಗ, ಒಂದು ಕಂಪನಿ ಅಂದಾಗ ಕಂಪನಿ ಎಲ್ಲಿ ಲೊಕೇಟ್ ಆಗಿರುತ್ತೆ, ಸೊ ಏನ್ ಅಡ್ರೆಸ್ ಡೀಟೇಲ್ಸ್ ಇರುತ್ತೆ ವೆಂಡರ್ ರಿಲೇಟೆಡ್, ಸೊ ಅದನ್ನೆಲ್ಲ ಇಲ್ಲಿ ಹಾಕ್ತೀವಿ. ಸೊ ಈ ಫೀಲ್ಡ್ಸ್ ಅಲ್ಲಿ ನಿಮಗೆ ಯಾವ್ದು ಮ್ಯಾಂಡೇಟರಿ ಫೀಲ್ಡ್ ಬೇಕು, ಯಾವ್ದು ರಿಕ್ವೈರ್ಡ್ ಫೀಲ್ಡ್ ಬೇಕು, ಯಾವ್ದು ಆಪ್ಷನಲ್ ಬೇಕು, ಯಾವ್ದು ಜಸ್ಟ್ ಡಿಸ್ಪ್ಲೇ ಫೀಲ್ಡ್ ಬೇಕು, ಸೊ ಈ ತರ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ಅದನ್ನ ಸೇವ್ ಮಾಡ್ಬೇಕು. ಸಪ್ರೆಸ್ ಅಂತ ಗೊತ್ತಲ್ಲ, ನೀವು ಮ್ಯಾಂಡೇಟರಿ ಮಾಡ್ಕೊಂತೀರಾ. ಸಪ್ರೆಸ್ ಅಂದ್ರೆ ನೀವು ಅದನ್ನ ಯೂಸೇ ಮಾಡೋದಿಲ್ಲ. ಲೈಕ್ ಜಸ್ಟ್ ಅದು ಐಡ್ ಆಗಿ ಹೋಗ್ಬಿಡುತ್ತೆ ಆ ಪರ್ಟಿಕ್ಯುಲರ್ ಏನಿದೆ, ಸೊ ಅದು ನಿಮಗೆ ಐಡ್ ಆಗೋಗುತ್ತೆ ಫೀಲ್ಡ್. ಓಕೆ, ಸೊ ರಿಕ್ವೈರ್ಡ್ ಎಂಟ್ರಿ ಅಂತ ಬಂದಾಗ ನಿಮಗೆ ಮ್ಯಾಂಡೇಟರಿ ಎಂಟ್ರಿ ಇರುತ್ತೆ. ಸೊ ಮ್ಯಾಂಡೇಟರಿ ಫೀಲ್ಡ್ ತಗೊಳುತ್ತೆ ಅದು. ಓಕೆ, ಸೊ ಯಾವ್ಯಾವ್ದು ರಿಕ್ವೈರ್ಡ್ ಎಂಟ್ರಿ ಹಾಕಿರುತ್ತೆ ಅದು ಮ್ಯಾಂಡೇಟರಿ ಆಗುತ್ತೆ. ಆಪ್ಷನಲ್ ಎಂಟ್ರಿ ಅಂದ್ರೆ ನಿಮ್ಗೆ ಅದು ಬೇಕಾದ್ರೆ ಮೇಂಟೈನ್ ಮಾಡ್ತೀರಾ, ಇಲ್ಲ ಅಂದ್ರೆ ಬಿಡಬಹುದು. ಸೊ ಡಿಸ್ಪ್ಲೇ ಅಂದ್ರೆ ಇಟ್ಸ್ ಓನ್ಲಿ ಡಿಸ್ಪ್ಲೇ, ಸೊ ನೀವು ನೋ ನೀಡ್ ಟು ಮೇಂಟೈನ್ ಎನಿಥಿಂಗ್. ಸೊ ಈ ತರ ಇರುತ್ತೆ. ಸೊ ನಾವು ವಿಲ್ ಗೋ ಬ್ಯಾಕ್. ಸೊ ನಾನು ಯಾರು ಮ್ಯಾಂಡೇಟರಿ ಏನು ಮೇಂಟೈನ್ ಮಾಡಲ್ಲ. ಸೊ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಮ್ಯುನಿಕೇಶನ್ ವರೆಗೂ ಅಷ್ಟೇ. ನಿಮಗೆ ಮೊಬೈಲ್ ನಂಬರ್ ಆಗಿರ್ಬೋದು, ಲ್ಯಾಂಗ್ವೇಜ್ ಯಾವ್ದಾದ್ರು ಮ್ಯಾಂಡೇಟರಿ ಫೀಲ್ಡ್ ಬೇಕು ಅಂದ್ರೆ ಮ್ಯಾಂಡೇಟರಿ ಫೀಲ್ಡ್ ಮಾಡ್ಕೋಬಹುದು. ಓಕೆ, ಸೊ ಮೊಬೈಲ್ ಟೆಲಿಫೋನ್ ಇದೆ, ಇಮೇಲ್ ಅಡ್ರೆಸ್ ಇದೆ, ಇಂಟರ್ನೆಟ್ ಅಡ್ರೆಸ್ ಇದೆ, ಲ್ಯಾಂಗ್ವೇಜ್ ಇದೆ, ಡಾಟಾ ಲೈನ್, ಟೆಲಿಬಾಕ್ಸ್, ಸೊ ಟೆಲಿಟೆಕ್ಸ್, ಸೊ ಈ ತರ ಫ್ಯಾಕ್ಸ್ ಅಥವಾ ಸುಮಾರು ಇರುತ್ತೆ ಡೀಟೇಲ್ಸ್ ಅಲ್ವಾ. ಸೊ ವೆಂಡರ್ ಇನ್ಫಾರ್ಮೇಶನ್ಗೆ. ಸೊ ಅದ್ರಲ್ಲಿ ನಿಮಗೆ ಯಾವ ತರ ನೀವು ಲೇಔಟ್ ಡಿಸೈನ್ ಮಾಡ್ಕೊಂತೀರಾ ಅನ್ನೋದು. ಸೊ ಇವನ್ ನಿಮ್ಗೆ ಪರ್ಚೇಸ್ ಆರ್ಗನೈಸೇಷನ್ಸ್ ಅಂತ ಹೋದಾಗ್ಲೂ ಕೂಡ ಅದೇ ತರ ಇರುತ್ತೆ. ಓಕೆ, ಸೊ ಇವೆಲ್ಲದೂ ಕೂಡ ಲೇಔಟ್ಸ್ ನಿಮಗೆ ಬೇಸ್ಡ್ ಆನ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ಅಷ್ಟೇ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ವೆನ್ ಇಟ್ ಕೇಮ್ಸ್ ಟು ದ ಕಂಪನಿ ಕೋಡ್ ಡೇಟಾ ಆಲ್ಸೋ ದ ಸೇಮ್. ಸೊ ಏನೇನು ಇನ್ಫಾರ್ಮೇಶನ್ ಬೇಕು ಸೊ ಅದನ್ನ ಮಾತ್ರ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಯಾವ್ಯಾವ್ದು ನಿಮ್ಗೆ ರಿಕ್ವೈರ್ಡ್ ಇದೆ ಆ ಫೀಲ್ಡ್. ಅಕೌಂಟ್ ಮ್ಯಾನೇಜ್ಮೆಂಟ್ ಹೋದಾಗ ಸೊ ನಿಮ್ಗೆ ಯಾವ್ದನ್ನ ಮ್ಯಾಂಡೇಟರಿ ಮಾಡ್ತೀರಾ, ರೀಕನ್ಸಿಲೇಷನ್ ಅಕೌಂಟ್ ನ ಮ್ಯಾಂಡೇಟರಿ ಮಾಡ್ತೀರಾ, ಯು ಕ್ಯಾನ್ ಮೇಕ್ ಇಟ್ ಮ್ಯಾಂಡೇಟರಿ ರೀಕನ್ಸಿಲೇಷನ್ ಬಿಕಾಸ್ ಯು ಹ್ಯಾವ್ ಟು ಅಸೆಂಡ್ ದ ರೀಕನ್ಸಿಲೇಷನ್ ಅಕೌಂಟ್ ಟು ದ ವೆಂಡರ್ಸ್ ಅಕೌಂಟ್ಸ್ ಪೇಬಲ್. ಓಕೆ, ಸೊ ಇವಾಗ ಸೇವ್ ಮಾಡ್ತೀನಿ ನಾನು. ಓಕೆ, ಸೊ ಇವಾಗ ಏನಾಯ್ತು, ಸೆಲೆಕ್ಟ್ ಕೀ ಫಾರ್ಮ್ ಅಲ್ಲೋದು ನೇಮಿಂಗ್ ಸ್ಪೇಸ್. ಓಕೆ, ಎಂಟರ್. ಸೊ ಇವಾಗ ನಾನು TR ಸೇವ್ ಮಾಡ್ತಾ ಇದ್ದೀನಿ. ಸೊ ಅಕೌಂಟಿಂಗ್ ಗ್ರೂಪ್. ಓಕೆ, ಸೊ ಇವಾಗ ಅಕೌಂಟಿಂಗ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಲ್ವಾ, ನಮ್ಮ TR ಸೇವ್ ಮಾಡಬೇಕು. ಸೊ 372 ಎಂಟರ್. TR ಸೇವ್ ಆಯ್ತು. ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾನೇನು ಮಾಡಿದ್ನಿ, ಒಂದು ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ನಿ. ಓಕೆ, ಸೊ ಅಕೌಂಟಿಂಗ್ ಗ್ರೂಪ್ದು ಇಲ್ಲಿ ಹಾಕೊಂತೀನಿ ನಾನು. ಏನಂತ ಕ್ರಿಯೇಟ್ ಮಾಡಿದ್ನಿ ನಾನು, SOEL ಅಂತಾನೆ ಕ್ರಿಯೇಟ್ ಮಾಡಿದ್ನಿ ಅಕೌಂಟಿಂಗ್ ಗ್ರೂಪ್. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್. ಸೊ ಸೆಕೆಂಡ್ ಸ್ಟೆಪ್ ಮಾಡುವಾಗ ಸೊ ನೋಡಿ ಇವಾಗ ಅಕೌಂಟಿಂಗ್ ಗ್ರೂಪ್ ಮಾಡಿದೀವಲ್ವಾ ನಾವು ಮೇಂಟೈನ್. ಸಿಮಿಲರ್ ವೇ ನಾವೇನ್ ಮಾಡಬೇಕು, ಅಕೌಂಟಿಂಗ್ ಗ್ರೂಪ್ಗೆ ನಂಬರ್ ರೇಂಜಸ್ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇವೆಲ್ಲ ನಾವು ಮೇಂಟೈನ್ ಮಾಡಿದೀವಿ ಆಲ್ರೆಡಿ, ಡೀಟೇಲ್ಸ್ ಎಲ್ಲ ಮಾಡಿದೀವಿ. ಸೊ ಇವಾಗ ನಂಬರ್ ರೇಂಜಸ್ ಮೇಂಟೈನ್ ಮಾಡಬೇಕು. ಸೊ ನಂಬರ್ ರೇಂಜಸ್ ಎಲ್ಲಿಂದ ಸೇಮ್ ಅದೇ ಪಾತಲ್ಲೇ ಇರುತ್ತೆ. ಸೊ ಯು ಜಸ್ಟ್ ಗೋ ಬ್ಯಾಕ್. ಸೊ ಇಲ್ಲಿ ನಿಮಗೆ ಡಿಫೈನ್ ನಂಬರ್ ಕ್ರಿಯೇಟ್ ನಂಬರ್ ರೇಂಜಸ್ ಫಾರ್ ವೆಂಡರ್ ಅಕೌಂಟ್ಸ್ ಅಂತ ಇದೆ. ಇದ್ರ ಮೇಲೆ ಎಕ್ಸಿಕ್ಯೂಟ್ ಮಾಡಿ. ಸೊ ಇಲ್ಲಿ ಹೋಗ್ಬಿಟ್ಟು ಇಂಟರ್ವಲ್ಸ್ ಸೆಲೆಕ್ಟ್ ಚೇಂಜ್ ಇಂಟರ್ವಲ್ಸ್ ಇದೆಯಲ್ಲ ಇದು. ಸೊ ನಿಮಗೆ ಒಂದೇನು ಅಂದ್ರೆ ಇದು ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ಸೊ ನಿಮ್ಗೆ ಎರರ್ ಬರುತ್ತೆ, ಸುಮಾರು ಎರರ್ಸ್. ನೋಡಿ ಎರರ್ ಬಂದಾಗ ನೀವು ಮತ್ತೆ ನನಗೆ ಪಿಂಗ್ ಮಾಡ್ಬಿಟ್ಟು ಕೇಳ್ತೀರಾ, ಸೊ ಎರರ್ ಏನಕ್ಕೆ ಬಂತು, ಸೊ ಏನಕ್ಕೆ ಬರ್ತಿದೆ ಅಂತ. ಓಕೆ, ಸೊ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಪ್ರಾಪರ್ ಆಗಿ ಒಂದ್ಸಲ ಕೇಳಿಸ್ಕೊಳ್ಳಿ. ಅಂಡ್ ವಿಡಿಯೋದಲ್ಲಿ ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡ್ಮೇಲೆ ಸ್ಟಿಲ್ ನಿಮ್ಗೆ ಏನೋ ಡೌಟ್ ಇತ್ತು ಅಂದ್ರೆ ಸೊ ನಾನು ಅವಾಗ ಖಂಡಿತ ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ನೀವು ಚೆಕ್ ಮಾಡಿಲ್ಲ ನೀವು ಪ್ರಾಪರ್ ಆಗಿ, ಸೊ ನಾನು ಎಕ್ಸ್ಪ್ಲೈನ್ ಮಾಡೋದು ಸ್ಟಿಲ್ ವಿಡಿಯೋದಲ್ಲಿದೆ,
ಆದ್ರೂ ನಿಮ್ಗೆ ಪ್ರಾಪರ್ ಚೆಕ್ ಮಾಡಿಲ್ಲ ನೀವು ಅಂದ್ರೆ, ಸೊ ಅವಾಗ ನನ್ಗೇನಾಗುತ್ತೆ ಗೊತ್ತಾ, ನೀವು ಪ್ರಾಪರ್ ಚೆಕ್ ಮಾಡ್ದೇನೆ ನನ್ನ ಹತ್ರ ಕೇಳ್ತಾ ಇದ್ದೀರಾ, ಸುಮ್ಮನೆ ನನ್ ಟೈಮ್ ವೇಸ್ಟ್ ಅಲ್ವಾ ಅವಾಗ. ಸೊ ನೀವು ಪ್ರಾಪರ್ ಆಗಿ ಒಂದ್ಸಲ ಚೆಕ್ ಮಾಡ್ಬೋದು. ಸೊ ಇವಾಗ ನೋಡಿ ಇಂಟರ್ವಲ್ಸ್ ಹೋಗ್ತೀನಿ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ, ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ತುಂಬಾ ಜನ ತುಂಬಾ ತರ ಮಲ್ಟಿಪಲ್ ರೇಂಜಸ್ ನ ಮೇಂಟೈನ್ ಮಾಡ್ಬಿಟ್ಟು ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕರೆಕ್ಟ್. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ರೇಂಜ್ ಮೇಂಟೈನ್ ಮಾಡುವಾಗ ತುಂಬಾ ಕ್ಲಿಯರ್ ಆಗಿ ಯೋಚನೆ ಮಾಡ್ಬಿಟ್ಟು ಮೇಂಟೈನ್ ಮಾಡ್ಬೇಕು ರೇಂಜ್. ಓಕೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ, ಸೊ ಇಲ್ಲಿ ನೋಡಿ 0-3 ಅಂತ ಒಂದು ರೇಂಜ್ ಇದೆ ನೋಡಿ. ಇವಾಗ ಕೆಲವೊಂದು ಫೀಲ್ಡ್ ಎಲ್ಲ ನಿಮ್ಗೆ ಫ್ರೀಸ್ ಆಗೋಗ್ತದೆ. ಸೊ ಏನಿದು ನಂಬರ್ ರೇಂಜ್ ಫ್ರೀಸ್ ಆಗಿದೆ, ಇಲ್ಲಿ ಫ್ರಮ್ ರೇಂಜ್ ಫ್ರೀಸ್ ಆಗಿದೆ, ಇದು ಮಾತ್ರ ನಿಮಗೆ ಆಕ್ಸೆಸ್ ಮಾಡ್ಬೋದು ಎಡಿಟ್, ಮತ್ತೆ ಅಗೇನ್ ಇದು ಫ್ರೀಸ್ ಆಗಿದೆ. ಸೊ ಏನ್ ಡೀಟೇಲ್ಸ್ ಇರಲ್ಲ ಅಂದ್ರೆ, ಫಸ್ಟ್ ನಂಬರ್ ರೇಂಜಸ್ ನೀವು ಏನ್ ರೇಂಜ್ ಮೇಂಟೈನ್ ಮಾಡ್ತೀರಾ ಅದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅದು. ಒಂದ್ಸಲ ರೇಂಜ್ ಅನ್ನ ಯೂಸ್ ಮಾಡಿದ್ಮೇಲೆ ಲಾಕ್ ಆಗ್ಬಿಡುತ್ತೆ ಇದು ಈ ಫೀಲ್ಡ್ಸ್. ಸೊ ಒನ್ಲಿ 2 ಫೀಲ್ಡ್ಸ್ ಮಾತ್ರ ಇರುತ್ತೆ. ಸೊ ಅಂಟಿಲ್ ನೀವು 2 ಫುಲ್ ಕಂಪ್ಲೀಟ್ ಯೂಸ್ ಮಾಡೋವರೆಗೂ ಇದೇ ಆಕ್ಟಿವ್ ಅಲ್ಲಿ ಇರುತ್ತೆ. ಸೊ ನಂಬರ್ ರೇಂಜ್ ಸ್ಟೇಟಸ್ ಯಾವಾಗಲೂ ಫ್ರೀಸ್ ಆಗಿರುತ್ತೆ, ನೀವು ಏನ್ ರೇಂಜ್ ಅಲ್ಲಿ ಇವಾಗ ಕರೆಂಟ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ. ಓಕೆ. ಸೊ ಇವಾಗ ಫಸ್ಟ್ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಫಸ್ಟ್ ಒನ್ ಇದೆ, ಫಸ್ಟ್ ಒನ್ ರೇಂಜ್ 21 ಇಂದ ಸ್ಟಾರ್ಟ್ ಮಾಡಿದ್ದಾನೆ, ರೈಟ್. ಸೊ 21 ಇಂದ ಸ್ಟಾರ್ಟ್ ಮಾಡಿದ್ದಾರೆ, ಟಿಲ್ 50 ವರೆಗೂ ಇದೆ ರೇಂಜ್. ಬಟ್ ಇವಾಗ ಕರೆಂಟ್ ಸ್ಟೇಟಸ್ ಬಂದ್ಬಿಟ್ಟು ನಂಬರ್ ರೇಂಜ್ 25 ಇದೆ. ಓಕೆ. ಸೊ ಅಂದ್ರೆ ಅವ್ರು ಆಲ್ಮೋಸ್ಟ್ 4 ರೇಂಜಸ್ ನ ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಓಕೆ. ಸೊ ಈ ತರ ನಾವು ನಂಬರ್ ರೇಂಜ್ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೊಸದಾಗಿ ನಂಬರ್ ರೇಂಜಸ್ ಮೇಂಟೈನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಆಲ್ರೆಡಿ ಈ ತರ ರೇಂಜ್ ಅಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಸೊ ಎಷ್ಟು ಸ್ಟಾರ್ಟಿಂಗ್ ಇಂದ ಆಲ್ಮೋಸ್ಟ್ ಒಂದು 1000 ವರೆಗೂ ರೇಂಜ್ ಯೂಸ್ ಮಾಡ್ತಿದ್ದಾರೆ. ಸೊ ಈ ತರ ರೇಂಜ್ ಯೂಸ್ ಮಾಡ್ಕೊಂಡಾಗ ನೀವು ಆಲ್ಮೋಸ್ಟ್ ಎರರ್ ಬಂದೇ ಬರುತ್ತೆ ಸಿಸ್ಟಮ್ ಅಲ್ಲಿ. ಸೊ ನೀವು ಯಾವ ತರ ಯೂಸ್ ಮಾಡ್ಬೇಕು ಅಂದ್ರೆ, ನಂಬರ್ ರೇಂಜಸ್ ಏನಿರುತ್ತೆ ಸ್ಟೇಟಸ್, ಯಾವ್ದು 0 ಇದೆ ನೋಡ್ಕೊಂಡು, ಇದು 0 ಇದೆ. ಸೊ ನೆಕ್ಸ್ಟ್ ಯಾವ್ದು 0 ಇದೆ, ಸೊ ನೋಡಿ ಇವೆಲ್ಲ 0 ಇದೆ. ಸೊ ಇವೆಲ್ಲ 0 ಇದೆ ಅಂದ್ರೆ ಇದನ್ನ ಯಾವ್ದು ಯೂಸ್ ಮಾಡಿಲ್ಲ ಅಂತ ಅರ್ಥ. ಸೊ ನೀವು ಅವಾಗ ಏನ್ ಮಾಡ್ಬೇಕು, ಈ ನಂಬರ್ ರೇಂಜಸ್ ಇದೆಯಲ್ಲ, ಈ ನಂಬರ್ ರೇಂಜ್ ಎಂಡ್ ಆಗಿದೆಯಲ್ಲ, ಸೊ ಈ ನಂಬರ್ ರೇಂಜ್ ನೆಕ್ಸ್ಟ್ ರೇಂಜ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ 21 ಬಂದ್ಬಿಟ್ಟು 2,10,000 ಇಂದ ಸ್ಟಾರ್ಟ್ ಆಗಿದೆ, 2,10,199 ಎಂಡ್ ಆಗಿದೆ. ಸೊ ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಇಮಿಡಿಯೇಟ್ಲಿ 2,20,000 ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ 20,000 ಸ್ಟಾರ್ಟ್ ಮಾಡಿದಾಗ ಯಾಕೆ ಏನಾಗುತ್ತೆ, ಇಲ್ಲ ಎಂಡ್ ಆಗಿದೆ ನಂಬರ್ ರೇಂಜ್ ಸ್ಟೇಟಸ್. ಓಕೆ. ಸೊ ಈ ತರ ನೀವು ಪ್ರಾಪರ್ ನಂಬರ್ ರೇಂಜ್ ಸ್ಟೇಟಸ್ ನೋಡ್ಕೊಂಡು ಮೇಂಟೈನ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಸಾರಿ ನಂಬರ್ ರೇಂಜ್ ಮೇಂಟೈನ್ ಮಾಡಲಿಲ್ಲ ಅಲ್ವಾ. ಸೊ ವಿಲ್ ಮೇಂಟೈನ್ ದ ನಂಬರ್ ರೇಂಜ್. ಸೊ ಪ್ಲಸ್ ಕ್ಲಿಕ್ ಮಾಡ್ತೀನಿ. ಇವಾಗ ನಾನು ಏನ್ ಮಾಡ್ತೀನಿ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ಯಾರೋ ಯೂಸ್ ಮಾಡಿದಾರಲ್ವಾ, ಇದ್ರ ಕಂಟಿನ್ಯೂಷನ್ ನಾನು ತಗೋತೀನಿ. ಓಕೆ. ಸೊ ಇವಾಗ 13100,999 ಇದೆ. ಸೊ ನೆಕ್ಸ್ಟ್ ರೇಂಜ್ ಏನಾಗುತ್ತೆ, ಇದು 1000 ಆಗುತ್ತೆ. ಸೊ ಅಲ್ವಾ. ಸೊ ನೆಕ್ಸ್ಟ್ ರೇಂಜ್ ನಮ್ದು SOA ಲಾಯರ್ ಅನ್ನು ನಾನು SC ಅಂತ ಕೊಟ್ಕೊಂತೀನಿ. ಸೊ ಏನಕ್ಕೆ ಈ ತರ ಕೊಟ್ಕೊಂತೀನಿ ಅಂದ್ರೆ, ಆಲ್ಮೋಸ್ಟ್ ಇದೆಲ್ಲ ಯಾರು ಯೂಸ್ ಮಾಡಲ್ಲ ಆಲ್ಫಾಬೆಟಿಕ್. ಸೊ ಸ್ಟಿಲ್ ಯೂಸ್ ಮಾಡಿದ್ರೆ ನೀವು ಬೇರೆ ರೇಂಜ್ ಯೂಸ್ ಮಾಡಿ. 131 ಸೊ 01000 ಇಲ್ಲಿಂದ ರೇಂಜ್ ಸ್ಟಾರ್ಟ್ ಮಾಡಿ 13101. ಸೊ ನಾನು 99 ತಗೊಂಡು, ಅದು ಜಾಸ್ತಿ ಆಗೋಯ್ತು. ಓಕೆ ಫೈನ್, 99 ತಗೊಂಡು ನಂಗೆ ಇಷ್ಟೇ ಸಾಕು ರೇಂಜ್. ಓಕೆ. ಸೊ 099, ಸೊ ಇಷ್ಟೇ ಸಾಕು ರೇಂಜ್. ಸೊ ಇವಾಗ ಎಂಟರ್. ಸೊ ನೋಡಿ ಇಲ್ಲಿ ಇಂಟರ್ವಲ್ SC ಓವರ್ಲ್ಯಾಪ್ HC ಅಂತ ಬರ್ತಿದೆ, ಅಂದ್ರೆ HC ಅಲ್ಲಿ ಆಲ್ರೆಡಿ ಈ ರೇಂಜ್ ಯಾರೋ ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಸೊ ನಾನು ಇವಾಗ HC ಚೆಕ್ ಮಾಡೋಣ. HC ಇಲ್ಲಿ ಏನು ರೇಂಜ್ ಕೊಟ್ಟಿದ್ದಾರೆ, ಕರೆಕ್ಟ್. ಸೊ ಇದೇ ರೇಂಜ್ ತಗೊಂಡಿದ್ದಾರೆ, ಬಟ್ ಇವರು ಡಬಲ್ ರೇಂಜ್ ತಗೊಂಡು. ಓಕೆ. ಸೊ ನಾನು ಇವಾಗ ಇದ್ರ ನೆಕ್ಸ್ಟ್ ರೇಂಜ್ ತಗೊಂಡು, ಸೊ ಇದ್ರ ನೆಕ್ಸ್ಟ್ ರೇಂಜ್ ತಗೊಂಡ್ತೀನಿ ಅಂದ್ರೆ SC ಗೆ ಹೋಗ್ಬೇಕು. ಇಲ್ಲಿ ನಾನು 2 ಹಾಕ್ಬಿಡ್ತೀನಿ. ಓಕೆ. ಸೊ ನೆಕ್ಸ್ಟ್ ರೇಂಜ್ ಬಂದ್ಬಿಟ್ಟು ಇಲ್ಲಿ 2 ಕೊಡ್ತೀನಿ ನಾನು. ಓಕೆ. ಸೊ ನೋಡೋಣ ಇವಾಗ ಎಂಟರ್. ಸೊ ಓಕೆ. ಸೊ ಇವಾಗ ನೋಡಿ ಸೇವ್ ಆಯ್ತು. ಸೊ ಎಂಟರ್. ಸೊ ಈ ತರ ಸೇವ್ ಆಗ್ಬೇಕು. ಓಕೆ. ಕ್ಲಿಕ್ ಆನ್ ಎಂಟರ್. ನೀವೇನ್ ರೇಂಜ್ ಮೇಂಟೈನ್ ಮಾಡಿದ್ರಲ್ಲ, ಇದೊಂದ್ ಕಡೆ ಸೇವ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನಿಮಗೆ ನೆಕ್ಸ್ಟ್ ಕ್ರಿಯೇಟ್ ಮಾಡಿದಾಗ ಸೊ ನಿಮ್ಗೆ ಅದು ಪ್ರಾಪರ್ ಆಗಿ ಗೊತ್ತಾಗ್ಬೇಕು, ಸೊ ಎಷ್ಟು ರೇಂಜ್ ಅಲ್ಲಿ ಮೇಂಟೈನ್ ಮಾಡಿದೀನಿ ನಾವು. ಸೊ ಈ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು SC ಅಂತ
ರೇಂಜ್ ನ ಮೇಂಟೈನ್ ಮಾಡಿದ್ದೀನಿ, ರೇಂಜ್ ಎಸ್ ಸಿ ಅಂತ ಸೇವ್ ಆಯ್ತು. ವಿಲ್ ಗೋ ಬ್ಯಾಕ್. ಓಕೆ, ನೆಕ್ಸ್ಟ್. ಸೊ ಇವಾಗ ಇದನ್ನ ರೇಂಜ್ ನಂಬರ್ ಇಂದ ಸೇಮ್ ಕ್ರಿಯೇಟ್ ಮಾಡಿ ಇದನ್ನ ಅಸೈನ್ ಮಾಡ್ಬೇಕು ನಂಬರ್ ಇಂದ ವೆಂಡರ್ ಅಕೌಂಟ್ಸ್. ಓಕೆ, ಸೊ ಸೇಮ್ ಟಿ ಕೋಡ್ ಅಲ್ಲೇ, ಐ ಮೀನ್ ಸೇಮ್ ಪಾತ್ ಅಲ್ಲೇ ಗೋ ಬ್ಯಾಕ್. ಅಸೈನ್ ನಂಬರ್ ಲಿಸ್ಟ್ ಇದಕ್ಕೆ ಯಾವುದು ಎಸ್ ವೈ ಎಲ್ ಎಂಟರ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಂಬರ್ ಏನು ಹಾಕ್ಬೇಕು, ನಂಬರ್ ಏನು ಎಸ್ ಸಿ ಎಂಟರ್ ಸೇವ್. ಸೊ ಇವಾಗ ಏನ್ ಮಾಡ್ತೀವಿ, ಕ್ರಿಯೇಟ್ ಮಾಡಿದ್ವಿ, ಸೊ ಅಸೈನ್ ಕೂಡ ಮಾಡಿದ್ವಿ ನಂಬರ್ ಏನು. ಗೋ ಬ್ಯಾಕ್. ಸೊ ಅದೇ ನಿಮಗೆ ಫಸ್ಟ್ ಸ್ಟೆಪ್ಸ್. ಇಲ್ಲಿ ಆಲ್ರೆಡಿ ಇದೆ ಸ್ಟೆಪ್ಸ್ ಫಸ್ಟ್. ಸೊ 3, ನಂಬರ್ 3 ಅಸೈನ್ ನಂಬರ್ ಹಾಕೋ. ಓಕೆ, ಸೊ ಇದು ಕೂಡ ವೆಂಡರ್ ಅಕೌಂಟ್ ಇದೆ. ಸೊ ನೆಕ್ಸ್ಟ್ ಇವಾಗ ಅಸೈನ್ ಮಾಡಿದ್ವಿ. ಸೊ ಏನ್ ಅಸೈನ್ ಮಾಡಿದ್ವಿ ನಾವು, ಸೊ ಎಸ್ ಒ ಎಲ್ಗೆ ಎಸ್ ಸಿ ಅಸೈನ್ ಮಾಡಿ, ಕರೆಕ್ಟಾ? ಸೊ ನೆಕ್ಸ್ಟ್ ಸ್ಟೆಪ್ ಏನು, ಸೊ ಇವಾಗ ವೆಂಡರ್ ಅಕೌಂಟಿಂಗ್ ಆಯ್ತು. ಇವಾಗ ಏನೇನು ಇಲ್ಲಿ ವೆಂಡರ್ ರಿಲೇಟೆಡ್ ನಿಮಗೆ ಕಾನ್ಫಿಗರೇಷನ್ಸ್ ಆಯ್ತು. ಸೊ ಇಲ್ಲಿ ಇನ್ನೂ ಮಲ್ಟಿಪಲ್ ಕಾನ್ಫಿಗರೇಷನ್ ಸ್ಟೆಪ್ಸ್ ಇದೆ. ಇದೆಲ್ಲ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಮಾಡೋದು, ಕಸ್ಕೋಬೇಡಿ. ಯಾವತ್ತೂ ನಿಮಗೆ ಮೇನ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಒಳಗಡೆ ಹೋದ್ಮೇಲೆ ರಿಯಲ್ ಟೈಮ್ ಆಗಿ ನೀವೇನ್ ವರ್ಕ್ ಮಾಡ್ತಾ ಇರ್ತೀರಾ ಅದು ಬೇಸ್ಡ್ ಆನ್ ದ ಯೂಸರ್ ರಿಕ್ವೈರ್ಮೆಂಟ್ ನಿಮಗೆ ಡಿಫರೆಂಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ಅದೆಲ್ಲ ಯೂಸರ್ ಸ್ಪೆಸಿಫೈಡ್ ಇರುತ್ತೆ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ನಿಮ್ಗೆ ಇವಾಗ ಏನು ಅಂದ್ರೆ ಜಸ್ಟ್ ನಿಮ್ಗೆ ಕಾನ್ಫಿಗರೇಷನ್ಸ್ ಯಾವ ತರ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಇಮಿಡಿಯೇಟ್ ಏನಾದ್ರು ನಿಮ್ಗೆ ಒಂದು ಬಿ ಪಿ ಕ್ರಿಯೇಟ್ ಮಾಡಿ ಅಥವಾ ಒಂದು ರೇಂಜ್ ಮೇಂಟೈನ್ ಮಾಡಿದ್ರೆ ಯಾವ ತರ ಮೇಂಟೈನ್ ಮಾಡಬೇಕು. ಸೊ ನೆಕ್ಸ್ಟ್, ಸೊ ಇವಾಗ ಥರ್ಡ್ ಸ್ಟೆಪ್ ಆಯ್ತು. ಸೊ ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಕೂಡ ಏನು ಅಂದ್ರೆ ನಿಮಗೆ ಸೇಮ್ ಇವಾಗ ವೆಂಡರ್ಗೆ ಏನ್ ಮಾಡಿದ್ವಿ ಅದೇ ತರ ಬಿ ಪಿಗೆ ಮಾಡಬೇಕು. ಸೊ ಇವಾಗ ಮಾಡಿದ್ ನಾವು ವೆಂಡರ್ಗೆ ಗ್ರೂಪಿಲಿ 2 ಕ್ಯಾಟಗರಿ, ವೆಂಡರ್ ಒಂದು ಕಸ್ಟಮರ್, ಕರೆಕ್ಟ್? ನೆಕ್ಸ್ಟ್ ನೋಡಿ, ಡಿಫೈನ್ ಬಿ ಪಿ ರೋಲ್. ಬಿ ಪಿ ರೋಲ್ ನ ಡಿಫೈನ್ ಮಾಡಿ. ಸೊ ಬಿ ಪಿ ರೋಲ್ ಡಿಫೈನ್ ಮಾಡೋದು ಅಂದ್ರೆ ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್ ಅಲ್ಲಿ ಮಾಡ್ಬೋದು. ಓಕೆ, ಇದು ಏನಕ್ಕೆ ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್ ಬಿಕಾಸ್ ಇಟ್ ವರ್ಕ್ ಆಸ್ ಅ ವೆಂಡರ್ ಅಂಡ್ ಕಸ್ಟಮರ್. ಓಕೆ, ಅಂಡ್ ಸೆಂಟ್ರಲೈಸ್ ಸಿಸ್ಟಮ್ ಮಾಡುತ್ತೆ, ಎರಡಕ್ಕೂ ಕನೆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅದು ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್ ಅಲ್ಲಿ ಇದೆ. ಕ್ರಾಸ್ ಅಪ್ಲಿಕೇಶನ್ ಕಾಂಪೋನೆಂಟ್ಸ್ SAP ಬಿಸ್ನೆಸ್ ಪಾರ್ಟ್ನರ್. ಸೊ ಕ್ಲಿಕ್ ಆನ್ ಬಿಸ್ನೆಸ್ ಪಾರ್ಟ್ನರ್, ಬೇಸಿಕ್ ಸೆಟ್ಟಿಂಗ್ಸ್ ನೋಡಿ. ಸೊ ಇಲ್ಲಿ ನಿಮಗೆ ಬೇಸಿಕ್ ಸೆಟ್ಟಿಂಗ್ಸ್ ಅಲ್ಲಿ ಬಿಸ್ನೆಸ್ ಪಾರ್ಟ್ನರ್ ರೋಲ್ಸ್, ಡಿಫೈನ್ ಬಿ ಪಿ ರೋಲ್ಸ್. ನಿಮಗೆ ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಓಕೆ, ಇಲ್ಲೇ ಕನ್ಫ್ಯೂಷನ್ ಆಗುತ್ತೆ ತುಂಬಾ ಜನಕ್ಕೆ. ಸೊ ಬಿ ಪಿ ರೋಲ್ ಡಿಫೈನ್ ಮಾಡುವಾಗ ಆಸ್ ಪರ್ ದ ಸ್ಟ್ಯಾಂಡರ್ಡ್ ಆಲ್ರೆಡಿ ತುಂಬಾ ಬಿ ಪಿ ರೋಲ್ಸ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸ್ಟ್ಯಾಂಡರ್ಡ್ ಬಿ ಪಿ ರೋಲ್ಸ್ ಫಾರ್ ದಿ ಬಿಲೋ ಅಂತ ನಾನು ಹಾಕ್ಬಿಟ್ಟು ಸ್ಟ್ಯಾಂಡರ್ಡ್ ಬಿ ಪಿ ರೋಲ್ ಹಾಕಿದ್ವಿ. ಜನರಲ್ ಡೇಟಾ ಆಗಿದೆ, ಬಿ ಪಿ ರೋಲ್ ಇದೆ, ಕಂಪನಿ ಕೋಡ್ ಡೇಟಾ ಇದೆ, ಡೇಟಾ ಇದೆ. ಇಟ್ಸ್ ಸ್ಟ್ಯಾಂಡರ್ಡ್. ನೀವು ಸ್ಟ್ಯಾಂಡರ್ಡ್ ಇದ್ದಾಗ ಸಪರೇಟ್ ಕ್ರಿಯೇಟ್ ಮಾಡೋಂಥ ರಿಕ್ವೈರ್ಮೆಂಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಏನಾದ್ರು ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರನೇ ನೀವು ಸಪರೇಟ್ ಆಗಿ ಕ್ರಿಯೇಟ್ ಮಾಡಕ್ ಹೋಗ್ತೀರಾ. ಇಲ್ಲ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನಿದೆ ಸೊ ಅದೇ ರೋಲ್ ನ ನೀವು ಯೂಸ್ ಮಾಡ್ಕೊಂತೀರಾ, ಅಷ್ಟೇ ಡಿಫರೆನ್ಸ್. ಓಕೆ, ಇಫ್ ಯು ವಾಂಟ್ ಟು ಕ್ರಿಯೇಟ್ ಯುವರ್ ಓನ್ ಬಿಸ್ನೆಸ್ ರೋಲ್ ಯು ಕ್ಯಾನ್ ಕ್ರಿಯೇಟ್. ಏನ್ ಮಾಡಬೇಕು, ಜಸ್ಟ್ ಇವಾಗ ಜನರಲ್ ಡೇಟಾ ಹೋಗ್ತೀನಿ, ಕಾಪಿ ಮಾಡ್ಕೊಂತೀನಿ, ನೇಮ್ ಚೇಂಜ್ ಮಾಡ್ತೀನಿ ಆಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್. ನೆಕ್ಸ್ಟ್ ಅದೇ ತರ ಹೋಗ್ತೀನಿ, ಕಾಪಿ ಮಾಡ್ಕೊಂತೀನಿ, ಸೇವ್ ಮಾಡ್ಕೊಂತೀನಿ. ಸೊ ಯಾವ್ದಾದ್ರು ಅಷ್ಟು ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ನಾವು ಚೇಂಜಸ್ ಮಾಡ್ತೀವಿ. ಸೊ ಇವಾಗ ಡಿಫೈನ್ ಬಿ ಪಿ ರೋಲ್ಸ್. ಸೊ ಇವಾಗ ಆಲ್ರೆಡಿ ಸ್ಟ್ಯಾಂಡರ್ಡ್ ಇದೆ. ಸೊ ಬಿ ಪಿ ರೋಲ್ ನಾನು 3 ಕ್ಯಾಟಗರಿ ಹೇಳಿದ್ದಾರೆ. ಸೊ ಒಂದು ಜನರಲ್ ಡೇಟಾ, ಕಂಪನಿ ಕೋಡ್ ಡೇಟಾ, ಪರ್ಚೇಸಿಂಗ್ ಡೇಟಾ ಅಂತ. ಸೊ ಅದರಲ್ಲಿ ಜನರಲ್ ಡೇಟಾಗೆ ನಾವು ಬಿ ಪಿ ರೋಲ್ ನ ಡಿಫೈನ್ ಮಾಡ್ತೀವಿ. ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ಸ್ಟ್ಯಾಂಡರ್ಡ್ ಬಿ ಪಿ ರೋಲ್, ಜನರಲ್ ಡೇಟಾ. ಕಂಪನಿ ಕೋಡ್ ಡೇಟಾಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಲೇಟೆಡ್ FLVN 00 ರೇಟ್ ಮಾಡ್ತೀವಿ. ಸೊ ಇದು ಕೂಡ ಪರ್ಚೇಸ್. ಸಿಮಿಲರ್ ವೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿ ಕೊಡಿ. ಸೊ ನೀವು ರೋಲ್ನ ನೇಮಿಂಗ್ ಚೇಂಜ್ ಮಾಡ್ಕೊಳ್ಳಿ. ಇಟ್ ಆಲ್ರೆಡಿ ಎಕ್ಸಿಸ್ಟ್ ಅಲ್ವಾ, SOEL BP ಅಂತ ಕೊಡಿ. ಓಕೆ, ಸೊ ಸ್ಟ್ಯಾಂಡರ್ಡ್ ಅಂತ ಇದೆ. ಓಕೆ, ಲೆಟ್ ಇಟ್ ಬಿ ಸ್ಟ್ಯಾಂಡರ್ಡ್, ಡೋಂಟ್ ಬಾದರ್ ಅಬೌಟ್ ಎನಿಥಿಂಗ್. ಅಂಡ್ BP ಕೂಡ ಇದೀವಿ, ಏನು ಚೇಂಜಸ್ ಎಂಟರ್. ಸೊ ಇಲ್ಲಿ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ವಿತ್ ಸೇಮ್. ಓಕೆ, SOEL BP ಅಂತ ಆಲ್ರೆಡಿ ಇದೆ ಅಂತ ತೋರಿಸ್ತಾರೆ. ಲೆಟ್ ಮಿ ಚೆಕ್. ಸೊ ಇವಾಗ ಫಸ್ಟ್ ರೋಲ್ ಕ್ಯಾಟಗರಿ ಚೆಕ್ ಮಾಡೋಣ. ಓಕೆ, ಸೊ ನಾವು ರೋಲ್ ಕ್ಯಾಟಗರಿ ಆಕ್ಚುಲಿ ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ ಇವಾಗ ನಮಗೆ.
ಸೊ ಇದು ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಇದೆ ಈ ಕೀ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಫಸ್ಟ್ ಚೆಕ್ ಮಾಡ್ತೀನಿ ಕೀ ಎಕ್ಸಿಸ್ಟ್ ಇದೆಯಾ ಇಲ್ಲ ಅಂತ. ಸೊ ಬ್ಯಾಕ್ ಸೊ ಸೊ ಎಂಟರ್. ಓ ಮತ್ತೆ ಯಾರ ಕ್ರಿಯೇಟ್ ಮಾಡ್ಬಿಟ್ಟಿದಾರಪ್ಪ. ಓಕೆ ಸೊ ಚೆಕ್ ಮಾಡಿ. ಸೊ 0 0 ಮೇಂಟೈನ್ ಮಾಡಿಬಿಟ್ಟಿದ್ದಾರೆ. ಓಕೆ ಫೈನ್. We'll deselect first one and execute. SO ELBP ಅಂತ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. So let me do one thing. I will go back. ಸೊ ಡಿಫೈನ್ ಆಗಿದೆ ಅಲ್ವಾ. ಸೊ ಇದನ್ನ ನಾನು ಚೆಕ್ ಮಾಡ್ತೀನಿ ಒಂದ್ಸಲ ಗ್ರೂಪ್ ಇಂದು ನಂಬರ್ ರೇಂಜಸ್ ಹೋಗಿ ಡಿಫೈನ್ ಗ್ರೂಪ್ಸ್ ಅಂಡ್ ಅಸೈನ್ ನಂಬರ್ ರೇಂಜಸ್. ಸೊ ಇವಾಗ ಇಲ್ಲಿ ನಾನು ಗ್ರೂಪಿಂಗ್ ಚೆಕ್ ಮಾಡ್ತೀನಿ. SOELBP. ಸೊ 1 second. ಓಕೆ ಸೊ ಇವಾಗ ಬ್ಯಾಕ್ ಹೋಗ್ಬಿಟ್ಟು, ಸೊ ಇಲ್ಲಿ ಯಾರು ಗ್ರೂಪಿಂಗ್ಸ್ ಇಲ್ಲ, ಬಟ್ ಲೆಟ್ ಮೀ ಡೂ ಒನ್ ಥಿಂಗ್. ಸೊ ಬೇರೆ ಇದನ್ನ ಕ್ರಿಯೇಟ್ ಮಾಡೋಣ ನಾವು. ಓಕೆ ಸೊ ಫಸ್ಟ್ ಕ್ರಿಯೇಟ್ BP roles. ಸೊ ಐ ವಿಲ್ ಯಾರು ಎಂಟಿ ಇರೋದನ್ನ ಗಿವ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಕೊಟ್ಟು, ಸೊ ಇದ್ರಲ್ಲಿ ನಾನು ಜಸ್ಟ್ SOEL ವೆಂಡರ್ಗೆ VN ಅಂತ ಹಾಕೋಣ. ಸೊ ಇದನ್ನ ತಗೊಂತೀನಿ. ಐ ವಿಲ್ ಕಾಪಿ ದಿಸ್, ಪೇಸ್ಟ್ ಇನ್ ದ ಎಕ್ಸೆಲ್. ಸೊ ಇದು ಫಸ್ಟ್ create BP dot. ಓಕೆ ಸೊ ಇವಾಗ ಸೇವ್ ಮಾಡೋಣ. ಎಂಟರ್ BP role ಎಂಟರ್. ನೀನು ಆಲ್ರೆಡಿ ಸೇಮ್ ಅಂತ ಬರ್ತಿದೆಯಲ್ಲ ಎಲ್ಲ. ಇವೆಲ್ಲ ಯಾರು ಮೇಂಟೈನ್ ಮಾಡಿದ್ರಪ್ಪ? ಕೆಲಸ ಮಾಡೋಣ, ನಾವು ಇದೇ ರೋಲ್ನ ಯೂಸ್ ಮಾಡ್ಕೊಳ್ಳೋಣ. ಎಂಟರ್. ಸೊ ಇದೇ ರೋಲ್ನ ಗೋ ಬ್ಯಾಕ್. ಎಂಟರ್ ಸೇವ್. ಓಕೆ ಸೊ BP ರೋಲು SOELVN. ಸೊ ಕ್ರಿಯೇಟ್ ಮಾಡಿದ್ದೀನಿ. ಓಕೆ ಸೊ ನೆಕ್ಸ್ಟ್ ರೋಲ್ಸ್ ಕ್ಯಾಟಗರೀಸ್ ಆಲ್ರೆಡಿ ನೋಡಿ ಕ್ಯಾಟಗರಿ ತಗೊಂಡ್ಬಿಟ್ಟಿನಿ FLVN00 ಅಂತ. ಸೊ ನೀವು ಬೇಕು ಅಂದ್ರೆ ಮತ್ತೆ ಹೊಸ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ ಸೊ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್, ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಇರುತ್ತೆ 3 ಕ್ಯಾಟಗರೀಸ್. ಒಂದು ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ, ಇನ್ನೊಂದು ಬಂದ್ಬಿಟ್ಟು ಕಂಪನಿಗೆ ಹೋಗಿ, ಇನ್ನೊಂದು ಪರ್ಚೇಸ್ ಆರ್ಗನೈಸೇಷನ್ಗೆ ಅಂತ. ನಾನು BP ಮಾತ್ರ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಸೇಮ್ ಮೇಂಟೈನ್ ಮಾಡಿದ್ದೀನಿ. ಅಂಡ್ ಪರ್ಚೇಸಿಂಗ್ ಆರ್ಗನೈಸೇಷನ್ಸ್ ಕೂಡ ಸೇಮ್ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ಬಂದ್ಬಿಟ್ಟು ನಿಮಗೆ MMR ಮಾಡ್ತಾರೆ, ನೀವು ಇದನ್ನೇನು ಎಕ್ಸ್ಟೆಂಡ್ ಮಾಡಲ್ಲ. ಸೊ ಸ್ಟಿಲ್ ಇಫ್ ಯು ವಾಂಟ್ ಟು ಎಕ್ಸ್ಟೆಂಡ್ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ದ BP. ಓಕೆ ಸೊ ನಾನು ಇವಾಗ ಇದನ್ನ ಅಸೈನ್ ಮಾಡಿದ್ದೀನಿ. ಸೊ ನಾವು ವಿಲ್ ಗೋ ಬ್ಯಾಕ್. ಸೊ SLVN ಆಯ್ತು. ಸೊ ವಿಲ್ ಗೋ ಬ್ಯಾಕ್. ಸೊ BP ರೋಲ್ ಆಯ್ತು. ಸೊ BP ರೋಲ್ ಗ್ರೂಪಿಂಗ್ಸ್ ಅವೆಲ್ಲ ಬೇಕಾದ್ರೆ ಮಾಡ್ಕೋಬಹುದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಸೊ ಡಿಫೈನ್ ನಂಬರ್ ಇಂಜಿಸ್ಕೊಬಿಟ್ಟು ನಂಬರ್ ಇಂಜಸ್ ಮೇಂಟೈನ್ ಮಾಡಿ. ಓಕೆ ಸೊ ನೆಕ್ಸ್ಟ್ ನೋಡಿ. ಸೊ ಇದೆಲ್ಲ ಮೇಂಟೈನ್ ಆದ ತಕ್ಷಣ ನಿಮಗೆ ಸೊ ನೆಕ್ಸ್ಟ್ ಡಿಫೈನ್ ನಂಬರ್ ಇಂಜಸ್. ನಂಬರ್ ಡಿಫೈನ್ ಮಾಡ್ಬಿಟ್ಟು ಜಸ್ಟ್ ಅಸೈನ್ ಮಾಡಬೇಕು. ಓಕೆ ಸೊ ನಾವು
ಸೊ ಇಂಟರ್ವಲ್ಸ್ ನಂಬರ್ ಇಂದ 15 ಯೂಸ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ ಮೀ ಗೋ ಹಿಯರ್ ಆಫ್ಟರ್ ದಿಸ್ ನಂಬರ್ ರೇಂಜ್. ಸೊ ಇಲ್ಲಿ ಹೋಗ್ಬಿಟ್ಟು ಇಂಟರ್ವಲ್ಸ್ ಹೋಗಿ ಸೊ ಸೇಮ್ ರೇಂಜ್ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 5th ಪಾಯಿಂಟ್ okay, set. So next I will go back. So define group and assign number. So on group na define ಮಾಡಬೇಕು, BP group ಇದೆ. Okay, so click on new entries. So BP group same ಮಾಡ್ಬೋದು, SA BL. Okay, so ಇಲ್ಲಿ ನೀವು SOEL BP ಇದು ರೋಲ್ ಅಲ್ಲ, ಇದು ಗ್ರೂಪ್. ಸೊ ನಂಬರ್ ಇಂದ ಸೇಮ್ ಎಸ್ಸೇ ಹಾಕ್ತೀನಿ, ಎಂಟರ್, ಸೆಟ್. ಸೊ ಡಿಸೈನ್ ಗ್ರೂಪ್ ಇದೇ ಇರುತ್ತೆ ಸ್ಟೆಪ್. ಡಿಸೈನ್ ಗ್ರೂಪ್ ಅಸೈನ್ ನಂಬರ್ಸ್. ಸೊ ನೆಕ್ಸ್ಟ್ ಸ್ಟೆಪ್ ಆಯ್ತು, ಸೆಟ್ group and assign ಓಕೆ. ಸೊ ಡಿಸೈನ್ ಮಾಡಿದ್ದು ನಾವು ಇದು, ಸೊ ಅಸೈನ್ ಮಾಡಿದ್ದು SOL ಗೆ, SOEL. ಓಕೆ, ಸೊ ನೆಕ್ಸ್ಟ್ ಇವಾಗ ಅಸೈನ್ ಆಗೋಯ್ತು. ಸೊ ಇವಾಗ ನಾವು 6 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ. ಸೊ 7th ಆಗೋಯ್ತು. 1 2 3 4 5 6 ಫಸ್ಟ್ ಅಕೌಂಟಿಂಗ್ ಗ್ರೂಪ್. ಫಸ್ಟ್ ಏನೋ ಮಿಸ್ ಮಾಡಿದ್ದೀನಿ ನಾನು. ಲೆಟ್ ಮಿ ಚೆಕ್ ದ ಟೆಕ್ಸ್ಟ್. ಆರ್ಗನೈಸೇಷನ್ ಗ್ರೂಪ್, ಸೊ ಅದೇ ಆರ್ಗನೈಸೇಷನ್ ಗ್ರೂಪಿಂಗ್ ಇದೆ, ಎರಡು ಸೇಮ್ ಇದು. ಸೊ ಎರಡು ಸೇಮ್. ಓಕೆ, ಡಿಫೈನ್ ನಂಬರ್ ಇಂದ ನಂಬರ್ ಗ್ರೂಪಿಂಗ್ ಎರಡು ಸೇಮ್. ಡಿಫೈನ್ ಗ್ರೂಪ್ ಅಂಡ್ ಅಸೈನ್. ನೆಕ್ಸ್ಟ್ ಮಾಸ್ಟರ್ ಡಾಟಾ. ಸೊ ಮಾಸ್ಟರ್ ಡಾಟಾ ಸಿಂಕ್ರನೈಸೇಷನ್ 7th one, ಮಾಸ್ಟರ್ okay. So master data synchronization ಮಾಡೋದು. So first ನಾವು let me go to SMG. I will go back. So you scroll it down, master data synchronization. Okay, so ಇಲ್ಲಿ ನೀವು synchronization synchronization of master data ಹೋಗಿ. So customer integrations ಮಾಡಿ, business partner settings for customer integration. ನಾವು ಇವಾಗ ವೆಂಡರ್ ಮಾತಾಡೋಣ, settings for vendor integration. So set VP role category for direction VP to vendor. So ಇಲ್ಲಿ ನೋಡ್ಕೊಳ್ಳಿ, synchronization. Okay, ಸೊ ಸಿಂಕ್ರನೈಸೇಷನ್ಸ್ ಏನು ನೋಡ್ಬೇಕು. ಸೊ ಸೆಟ್ಟಿಂಗ್ಸ್ ಬಿಸ್ನೆಸ್ ಪಾರ್ಟ್ನರ್ ಹೋಗಿದ್ದೀವಿ, ಇಂಟಿಗ್ರೇಷನ್ಸ್ ಹೋಗಿದ್ದೀವಿ. ಸೊ ಇಲ್ಲಿ ಅಸೈನ್ ಕೀಸ್ ಅಲ್ಲಿ ಡಿಫೈನ್ ನಂಬರ್ ಅಸೈನ್ಮೆಂಟ್ ಫಾರ್ ಡೈರೆಕ್ಷನ್ BP to vendor. ಸೊ ಡಿಫೈನ್ ನಂಬರ್ ಅಸೈನ್ಮೆಂಟ್ ಫಾರ್ BP to vendor.
ಸೊ ಎಕ್ಸಿಕ್ಯೂಟ್ ದಿಸ್. ಇಲ್ಲಿ ನಾವು ಕ್ರಿಯೇಟ್ ಮಾಡ್ಬಿಟ್ಟು ಅಸೈನ್ ಚೇಂಜ್ ಮಾಡಬೇಕು ಬಿ ಪಿ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ ಎಸ್ ಒ ಇ ಎಲ್ ಇದೆ ಅಲ್ವಾ, ಎಸ್ ಒ ಇ ಎಲ್ ಎಂಟರ್. ಓಕೆ, ಸೊ ಇಲ್ಲಿ ಸೊ ಎಸ್ ಒ ಎಲ್ ಬರುತ್ತೆ, ಎಸ್ ಒ ಎಲ್ ತಗೊಳ್ಳಿ. ಸೊ ಗ್ರೂಪಿಂಗ್ ಕೂಡ ನಾವು ಎಸ್ ಒ ಇ ಎಲ್ ತಗೊಂಡಿದ್ವಿ, ಎರಡು ಸೇಮ್ ತಗೊಂಡಿದ್ವಿ, ಎಂಟರ್ ಅಂಡ್ ಸೇವ್. ಸೊ ಇವಾಗ ಎರಡು ಬಿ ಪಿ ಗ್ರೂಪ್ ಅಂಡ್ ಮೆಟಲ್ ಗ್ರೂಪ್ ಎರಡು ಸಿಂಕ್ರನೈಸ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ loading. Save it. Go back. So ಇವಾಗ BP2 enter. So next time ಮಾಡ್ಬೇಕು ನಾವು BP create. ಈಗ BP create business. ಇದೆಲ್ಲ ಏನ್ ಗೊತ್ತಾ, ಸೇಮ್ ನಂಬರ್ ಓಕೆ. ಸೊ ಸೇಮ್ ಏನಾದ್ರು ಮಾಡಂಗಿದ್ರೆ ನಾವು BP group vendor account group, then enable the checkbox of save numbers to save the data into correct DR ಅಂತ. ಸೊ ಏನಕ್ಕೆ ಅಂದ್ರೆ ಬಿಗಿನಿಂಗ್ ಇಂದ ನಾವು ಸೇಮ್ ನಂಬರ್ ಜಾಸ್ತಿ ಸೊ ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಹಾಕ್ತೀನಿ. So if you want to create a BP code supplier as the same, then give the same number ranges which is given to the accounting group number ranges. So ಎರಡು ಸೇಮ್ ಕೊಡಿ, ಸೇಮ್ ನಂಬರ್ ranges ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಸೇಮ್ ಯೂಸ್ ಮಾಡ್ಕೋಬೇಕು ಅಂತ ಸೇಮ್ ಕೊಟ್ಕೊಂಡು ಸಾರಿ ಸೇಮ್. ಓಕೆ, ನಾನು ಎಕ್ಸ್ಟರ್ನಲ್ ನಂಬರ್ ಇಂಜೆಸ್ಟ್ ಕೊಟ್ಟಿದ್ದೀನಿ, ಇಂಟರ್ನಲ್ ನಂಬರ್ ಸಾರಿ ಎಕ್ಸ್ಟರ್ನಲ್ ಕೊಡ್ಬೇಕು ಅಂದ್ರೆ ಫಾರಮ್ ಸೆಪಲ್ ತೋರಿಸ್ತೇನೆ. ನಂಬರ್ ಇಂಡೆಕ್ಸ್ ನ ಎಕ್ಸ್ಟರ್ನಲ್ ನಂಬರ್ ಇಂಡೆಕ್ಸ್ ನ ತಗೊಂಡಿದ್ದೀನಿ. ಹಾ ನೋಡಿ ಇಲ್ಲಿ. ಸೊ ನಾನು ಇಲ್ಲಿ ಎಕ್ಸ್ಟರ್ನಲ್ ಯೂಸ್ ಮಾಡ್ಬಿಟ್ಟಿದ್ದೆ. ಸೊ ಐ ವಿಲ್ select this, just save it, and I will create a BP. Okay, so I will go back. So master data synchronizations ಆಯ್ತು. So go to the BP now. ಸೊ ಇಲ್ಲಿ BP ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡ್ಬೇಕಲ್ವಾ. ಸೊ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಸೊ 3 ಡಿಫರೆಂಟ್ ಟೈಪ್ ಆಫ್ BP ಇದೆ. ಒಂದು ಪರ್ಸನಲ್ ಇದೆ, ಪರ್ಸನ್, ಇನ್ನೊಂದು ಆರ್ಗನೈಸೇಷನ್ಸ್, ಇನ್ನೊಂದು ಗ್ರೂಪ್. ಸೊ ಏನಿದೆ ಅಂದ್ರೆ, ಸೊ ಸಮ್ಟೈಮ್ಸ್ ವೆಂಡರ್ ವಿಲ್ ಬಿ ದ ಪರ್ಸನ್, ಸಮ್ಟೈಮ್ಸ್ ವೆಂಡರ್ ವಿಲ್ ಬಿ ಆರ್ಗನೈಸೇಷನ್, ಸಮ್ಟೈಮ್ಸ್ ವೆಂಡರ್ ವಿಲ್ ಬಿ ಗ್ರೂಪ್ ಆರ್ಗನೈಸೇಷನ್. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಪರ್ಸನ್ ಅಂತ ಬಂದಾಗ ನೀವು ಯಾರಾದ್ರೂ ಕಂಪನಿಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಒಬ್ರು ಡಾಕ್ಟರ್ ಅಥವಾ ಕಂಪನಿಗೆ ಯಾರು ಒಬ್ರು ಲಾಯರ್ ಸೊ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅವ್ರಿಗೆ, ಸೊ ವಿಲ್ ಕ್ರಿಯೇಟ್ ಆಸ್ ಅ ಪರ್ಸನ್, ಸೊ ಪರ್ಸನ್ ಅಂತ ಕ್ರಿಯೇಟ್ ಮಾಡ್ತೀರಾ. ಸೊ ಅಥವಾ ನೀವು ವೆಂಡರ್ ಅಂತ ಕಂಪನಿ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ರೆ ಆರ್ಗನೈಸೇಷನ್ಸ್ ಅಂತ ತಗೊಂತೀವಿ. ಸಿಮಿಲರ್ ವೇ ಗ್ರೂಪ್ ಆಫ್ ಕಂಪನೀಸ್ ಇರುತ್ತೆ, ಸೊ ಅವಾಗ ನೀವು ಗ್ರೂಪ್ ತಗೊಂತೀವಿ. ಸೊ ಇವಾಗ ನಾವು ನಾರ್ಮಲಿ ಜನರಲ್ ನಾವು ಆರ್ಗನೈಸೇಷನ್ಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಕ್ಲಿಕ್ ಆನ್ ಆರ್ಗನೈಸೇಷನ್. ಸೊ ಇಲ್ಲಿ ನೀವು BP ರೋಲ್ ತಗೋಬೇಕು. ಯಾವ್ದು ಒಂದು BP ರೋಲು SOE ಅಲ್ವಾ. ಸೊ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ತೋರಿಸುತ್ತೆ. ಇಲ್ಲಿ ನಿಮಗೆ ಈ ಕಡೆ ಟೆಕ್ನಿಕಲ್ ರೋಲ್ ಡೀಟೇಲ್ಸ್ ತೋರಿಸುತ್ತೆ. ಸೊ ನಾವು ವಾಟ್ ಐ ವಿಲ್ ಡೂ ಇಸ್ ತೋರಿಸ್ತಲ್ವಲ್ಲ. One second. ಇಲ್ಲಿ ನಮಗೆ SOL ಬರಬೇಕು.
Mm, we'll go back. Oh, one second. I will select the grouping properly. Now, go to grouping, select supplier, click on our cross selling again. Actually, ನಾನು ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಿಲ್ಲ ಅನ್ಸುತ್ತೆ ಡಿಸ್ಕ್ರಿಪ್ಷನ್ ಇರುತ್ತಾ ಅಂತ ಟು ಚೆಕ್ ದ ಡಿಸ್ಕ್ರಿಪ್ಷನ್ ಅದಕ್ಕೋಸ್ಕರ ನನಗೆ ಕನ್ಫ್ಯೂಷನ್ ಆಗ್ತಿದೆ ಸೊ ಗೋ ಟು ದ ಫೈನಾನ್ಷಿಯಲ್ ಅಕೌಂಟಿಂಗ್ ಅಕೌಂಟ್ಸ್ ಪೇಬಲ್ ಅಂಡ್ ರಿಸೀವಬಲ್ ಸಪ್ಲೈಯರ್ ಅಕೌಂಟ್ಸ್ relations, define accounting rules and layout. Yes. So this is correct. Then I will select a BP role, go to class company application components. The second is this one. Go to the business partner. Some basic questions. Go to business partner types. Business partner roles. ಇಲ್ಲಿ ರೋಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಎಸ್ ಓ ಇದು ಇಂಟ ಓಕೆ ನೋಡಿ ಸೊ ಇದು ಮ್ಯಾಟರ್ ಸೊ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಿ ದಿಸ್ I will change the description. That's what we will. ಸೊ ಅದು ಕಾಪಿ ಯಾವ್ದು ಮಾಡಿದ್ನಲ್ಲ ಸೊ ಅದೇ ಆಯ್ತು ಡಿಸ್ಕ್ರಿಪ್ಷನ್ ಚೇಂಜ್ ಮಾಡೋದು ಮಾಡ್ತೀವಿ ಸೊ ಐ ವಿಲ್ ಗೋ ಬ್ಯಾಕ್ ನಾವು ಸೊ ಇವಾಗ ಇವು ಇಲ್ಲ ಸೊ ಕ್ಲಿಕ್ ಆನ್ ಎಸ್ ಗೋ ಟು ಬಿ ಪಿ ಎಂಟರ್ ಸೊ ಬಿಸ್ನೆಸ್ ಮಾಡ್ತಾರೆ ಸೊ ಇವಾಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾವು ಮತ್ತೆ ಕೇಳತ್ತೆ ಕ್ರಿಯೇಟ್ ಅಂತ ಕೊಡಿ ಸೊ ಇವಾಗ ಬಿ ಪಿ ರೋಲ್ಸ್ ಇರುತ್ತೆ ಇದು ವೆಂಡರ್ಗೆ ಸೊ ವೆಂಡರ್ ಅಂತ ಏನ್ ಗ್ರೂಪಿಂಗ್ ಅಂತ ಮಾಡ್ಕೊಂಡಿರೋಲ್ವಾ ಎಸ್ ಒ ಎಲ್ಗೆ ಎಸ್ ಒ ಎಲ್ ಎಸ್ ಒ ಎಲ್ ಬಿ ಬರುತ್ತೆ ಸೆಲೆಕ್ಟ್ ದಿಸ್ ಸೆಲೆಕ್ಟ್ ಸೋನಿ ಸೊ ನಮ್ದು ಎಸ್ ಒ ಎಲ್ ಏನು ಸೋನಿ ಎಲೆಕ್ಟ್ರಿಕಲ್ಸ್ ಅಲ್ವಾ ಸೋನಿ ಎಲೆಕ್ಟ್ರಿಕಲ್ಸ್ಗೆ ಏನಾದ್ರು ಕಾಂಪೊನೆಂಟ್ಸ್ ಬೇಕು ಅಂದ್ರೆ ಯಾರ ಹತ್ರ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಸ್ನೈಡರ್ ಎಲೆಕ್ಟ್ರಿಕ್ಸ್ ನೇಮ್ ಹಾಕಿದೀನಿ ಸೊ ಅಡ್ರೆಸ್ ಡೀಟೇಲ್ಸ್ ಫಸ್ಟ್ ಟೈಮ್ ಆ ಥರ ಹಾಕ್ಬೇಕು ಫಸ್ಟ್ ಟೈಮ್ ಅಂದ್ಬಿಟ್ಟು ನಿಮಗೆ ಸೋನಿ ಎಲೆಕ್ಟ್ರಿಕಲ್ಸ್ ಹಾಕೊಳ್ಳಿ ಏನ್ ಬೇಕಿದ್ರೆ ಹಾಕ್ಬೋದು ಜಸ್ಟ್ ಎಕ್ಸಾಂಪಲ್ ಸೊ ಸ್ಟ್ರೀಟ್ ನಂಬರ್ ಹೌಸ್ ನಂಬರ್ ಏನೋ ಒಂದು ಹಾಕೊಳ್ಳಿ ಪೋಸ್ಟಲ್ ಕೀನು ಅಷ್ಟೇ ಸೊ ನೆಕ್ಸ್ಟ್ ಕಂಟ್ರಿ ಏನು ಸೊ ಇದು ಕರ್ನಾಟಕ ಅನ್ಕೊಳ್ಳಿ ಕೆ ಹಾಕ್ಬೋದು ಇಲ್ಲ 29 ಏನೋ ಇದೆ ರೀಸನ್ ರೀಸನ್ ಸೊ ಯಾವ್ದು ಬೇಕಾದ್ರು ಸೊ ನೆಕ್ಸ್ಟ್ ಕಮ್ಯುನಿಕೇಶನ್ ಅಡ್ರೆಸ್ ಇಂಗ್ಲಿಷ್ ಹಾಕೊಳ್ಳಿ ಎಂಟರ್ ಕೊಡಿ ಸೊ ವಿಲ್ ಟ್ರೈ ಟು ಸೇವ್ ಬೇರೆ ಏನು ಮೈಂಟೈನ್ ಮಾಡ್ತಾ ಸೊ ಮೈಂಟೈನ್ ಮಾಡ್ತಾ ಹೋಗಿ ಸೊ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ ಯಾವ್ಯಾವ ಏನೇನು ಮೇಂಟೈನ್ ಮಾಡ್ಬೇಕು ಅಂತ ಸೊ ಇಲ್ಲಿ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಹೋದ್ರೆ ಏನ್ ಮೇಂಟೈನ್ ಮಾಡಬೇಕು ಎಲ್ಲ ಹೇಳ್ತೀನಿ ಸೊ ನೆಕ್ಸ್ಟ್ ಜಾಬ್ ಕ್ರಿಯೇಟ್ ನೋಡಿ ನಂಬರ್ ರೇಂಜಸ್ ನೋಡಿ 1310 2000 ಕ್ರಿಯೇಟ್ ಆಯ್ತು ಸೊ ನವಂಬರ್ ರೇಂಜಸ್ ಮೇಂಟೈನ್ ಮಾಡಿದ್ ಕರೆಕ್ಟ್ ಅಲ್ವಾ ಸೊ ಕ್ರಿಯೇಟ್ ಆಯ್ತು ಸೊ ಇವಾಗ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅವೆಲ್ಲ ಮೇಂಟೈನ್ ಮಾಡ್ತಾ ಹೋಗ್ತೀವಿ ಬ್ಯಾಂಕ್ ಸೊ ಏನಿರುತ್ತೆ ಬ್ಯಾಂಕ್ ವೆಂಡರ್ ರಿಲೇಟೆಡ್ ಸೊ ಬ್ಯಾಂಕ್ ಅಕೌಂಟ್ ನಂಬರ್ ಸೊ ಅದೆಲ್ಲ ಮೇಂಟೈನ್ ಮಾಡ್ತಾ ಹೋಗ್ತೀವಿ
ಇವೆಲ್ಲ ಅಡ್ರೆಸ್ ನಾವೇನ್ ಅಡ್ರೆಸ್ ಮಾಡ್ತೀವಿ ಓವರ್. ಸೊ ಐಡೆಂಟಿಫಿಕೇಶನ್ಗೆ ಸೊ ಏನಾದ್ರು ಎಕ್ಸ್ಟರ್ನಲ್ ಬಿ ಪಿ ನಂಬರ್ಸ್ ಈ ತರ ಏನಾದ್ರು ಐಡೆಂಟಿಫಿಕೇಶನ್ಗೆ ಮೇಂಟೈನ್ ಮಾಡಂಗಿದ್ರೆ ಮಾಡ್ಬೋದು. ಓಕೆ, ಕಂಟ್ರೋಲ್ ಡೇಟಾ ಟ್ಯಾಬ್ ಪ್ರತಿಯೊಂದು ಟ್ಯಾಬಲ್ಲೂ ಅಷ್ಟೇ. ಸೊ ಏನೇನು ರಿಕ್ವೈರ್ಮೆಂಟ್ ಇದೆ, ಬಿ ಪಿ ಟೈಪ್ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಮೇಂಟೈನ್ ಮಾಡ್ತಾ ಹೋಗಿ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಸ್ಟೇಟಸ್ ಸೈಡಲ್ಲಿ. ಸೊ ಇವಾಗ ನೆಕ್ಸ್ಟ್, ಸೊ ಈಗ ಕ್ರಿಯೇಷನ್ ಏನೋ ಆಯ್ತು. ಸೊ ಇವಾಗ ಕಂಪನಿ ಕೋಡ್ಗೆ ಇದು ಜನರಲ್ ಡೇಟಾ ಅಲ್ವಾ, ಜನರಲ್. ಸೊ ಇವಾಗ ನಾವು ತ್ರೀ ಡಿಫ್ರೆಂಟ್ ಎಲಿಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಕರೆಕ್ಟ್. ಒಂದು ಜನರಲ್ ಡೇಟಾ. ಸೊ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಒಂದು ಜನರಲ್ ಡೇಟಾ ಹೇಳಿದೆ, ಒಂದು ಕಂಪನಿ ಕೋಡ್ ಡೇಟಾ ಹೇಳಿದೆ, ಇನ್ನೊಂದು ಪರ್ಚೇಸ್. ಕರೆಕ್ಟ್. ಸೊ ಇದು ಇವಾಗ ಕಂಪನಿ ಕೋಡ್ ಮಾಡಬೇಕು. ನಾವು ಫಾರ್ಮ್ ಫೈನಾನ್ಸ್ಗೆ ಮಾಡಬೇಕು. ಸೊ ಇವಾಗ ಕ್ಲಿಕ್ ಆನ್ ಎಡಿಟ್. ಸೊ ಇವಾಗ go to F5 category. So F5 category ಹೋಗ್ಬೇಕು. So F5 category FL VN 0. So FL ಇದು FL VN 0. ಇದು ಸೆಂಡ್ ಮಾಡ್ತೀವಿ. ಅವಾಗ ಕಂಪನಿ ಕೋಡ್ ಹಾಕ್ತೀವಿ. ಸೊ ನಿಮಗೆ ಗೊತ್ತಿರಬೇಕು ಜನರಲ್ ಡೇಟಾಗೆ ನಾರ್ಮಲ್ ಬಿ ಪಿ ಸೊ ಸೊ ಇಲ್ಲಿದೆ. ಸೊ ಜನರಲ್ ಡೇಟಾಗೆ ಬಿ ಪಿ ರೋಲ್ ತಗೋಬೇಕು, ಬಿ ಪಿ ರೋಲ್ ತಗೊಂಡಿದ್ದೆ. ಸೊ ಕಂಪನಿ ಕೋಡ್ ಡೇಟಾಗೆ ಸ್ಟ್ಯಾಂಡರ್ಡ್ ಎಫ್ ಐ ಪರ್ಚೇಸಿಂಗ್ ಡೇಟಾ ನಾ ಕಂಪನಿ ಕೋಡ್ ಚೇಂಜ್ ಮಾಡಬೇಕು. ಇದು ತಗೊಂಡಿದ್ದೀನಿ. ಗೋ ಟು ದ ಕಂಪನಿ ಕೋಡ್ ಡೇಟಾ, ಕಂಪನಿ ಕೋಡ್ ಹಾಕ್ಬೇಕು ನಾವು ಎಸ್ ಒ ಎಲ್ಲ ಎಂಟರ್. ಸೊ ಎಸ್ ಒ ಎಲ್ ಹಾಕಿದ ತಕ್ಷಣ ನಿಮಗೆ ರೀಕನ್ಸಿಲೇಷನ್ ಅಕೌಂಟ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ರೀಕನ್ಸಿಲೇಷನ್ ಅಕೌಂಟ್ ಟ್ಯಾಬ್ ಅಲ್ಲಿ ನಿಮಗೆ ನೀವು ಯಾವ ಜಿ ಎಲ್ ನ ವೆಂಡರ್ ರೀಕನ್ಸಿಲೇಷನ್ ಅಸೈನ್ ಮಾಡಿರ್ತಿರಲ್ಲ ಅದು ಮಾತ್ರ ಇಲ್ಲಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅಕೌಂಟ್ಸ್ ಪೇಬಲ್ ಅಂತ ನಾವು ಒಂದೇ ವೆಂಡರ್ ರೀಕನ್ಸಿಲೇಷನ್ ಅಸೈನ್ ಮಾಡ್ತೀವಿ. ನೀವು ಚೆಕ್ ಮಾಡಬೇಕು ಅಂದ್ರೆ ನೀವು ಟ್ಯಾಬ್ ಹೋಗ್ಬೇಕಾದ್ರೆ FS00 ಚೆಕ್ ಮಾಡಿ. ಗೋ ಟು FS00. ಸೊ ಜಿ ಎಲ್ ರೀಕನ್ಸಿಲೇಷನ್ ಲಯಬಿಲಿಟಿ ಅಕೌಂಟ್ಸ್ ಪೇಬಲ್ ಕಂಟ್ರೋಲ್ ಡೇಟಾ ನೋಡಿ ವೆಂಡರ್ ಅಸೈನ್ ಮಾಡಿದ್ವಿ ರೀಕನ್ಸಿಲೇಷನ್. ಸೊ ಹಂಗಾಗ್ಬಿಟ್ಟು ರೀಕನ್ಸಿಲೇಷನ್ ಜಿ ಎಲ್ ತೋರಿಸ್ತಾರೆ. ಸೊ ನಾವು ಸೇವ್. ಸೊ ಇವಾಗ ಕಂಪನಿ ಕೋಡ್ಗೂ ನಾನು ಎಕ್ಸ್ಟೆಂಡ್ ಮಾಡಿದೆ. ಸೊ ಚೇಂಜಸ್ ಹಸ್ ಬಿನ್ ಸೇವ್. ಸೊ ಎರಡರದ್ದು ನಂಬರ್ ಏನ್ ಸೇಮ್, ಬಿ ಪಿ ನಂಬರ್ ಏನ್ ವರ್ಸು ಸೇಮ್, ಸಪ್ಲೈಯರ್ ನಂಬರ್ ಹಾಕಿದ್ರೆ ಸೇಮ್. ಜನರಲ್ ಡೇಟಾ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇನ್ನು ನಾನು ಜನರಲ್ ಡೇಟಾ ಹೋಗ್ತೀನಿ. ಸೊ ಪರ್ಚೇಸ್ ಆರ್ಗನೈಸೇಷನ್ಗೆ ಎಕ್ಸ್ಟೆಂಡ್ ಮಾಡಿಲ್ಲ. ಏನಕ್ಕೆ ಅಂದ್ರೆ ಪರ್ಚೇಸ್ ಆರ್ಗನೈಸೇಷನ್ MMR ಮಾಡ್ತಾರೆ, ಬೇಕು ನೀವು ಮಾಡ್ಕೋಬಹುದು. ಪರ್ಚೇಸ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ಬೇಕು. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಸೊ MM ಸಪ್ಲೈಯರ್ ಇದೆಯಲ್ಲ, ಸೊ ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಪರ್ಚೇಸ್ ಆರ್ಗನೈಸೇಷನ್ ಎಕ್ಸ್ಟೆಂಡ್ ಮಾಡ್ಬೇಕು. ಓಕೆ, ಸೊ ನಾನು ಇವಾಗ ಪರ್ಚೇಸ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿಲ್ಲಲ್ವಾ, ಸೊ ಲೆಟ್ ಇಟ್ ಬಿ, ಸೇವ್ ದಿಸ್, ಗೋ ಬ್ಯಾಕ್. ಸೊ ಇವಾಗ ಕ್ರಿಯೇಟ್ ಆಯ್ತು. ಸೊ ಇಷ್ಟು ನಿಮ್ಗೆ ವೆಂಡರ್ ಮಾಸ್ಟರ್ ಡೇಟಾ ಕಾನ್ಫಿಗರೇಷನ್. ಓಕೆ, ಸೊ ಇದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಮೀನ್ ವೈಲ್ ನೀವು ಕೂಡ ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ರಿಲೇಟೆಡ್ ಎನಿ ಡೌಟ್ಸ್ ಕೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೌಟ್ಸ್ ಏನಾದ್ರು ಇದ್ರೆ ಓಕೆನಾ, ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಸೊ ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ವಿಲ್ ಡಿಸ್ಕಸ್. ಓಕೆ, ಸೊ ಅರ್ಥ ಆಯ್ತಾ? ಅರ್ಥ ಆಗಿದೆ ಅನ್ಕೊಂತೀನಿ. ಏನೇ ಡೌಟ್ಸ್ ಇದ್ರೆ ಪ್ರಾಕ್ಟೀಸ್ ಮಾಡಬಾರ್ದು. ಸೊ ಜಸ್ಟ್ ಟ್ರೈ ಟು ಪ್ರಾಕ್ಟೀಸ್. ಸೊ ಏನೇ ಇಶ್ಯೂ ಇದ್ರೆ ಸೊ ನಾನು ರಿಸಾಲ್ವ್ ಮಾಡ್ತೀನಿ ವಿಷಯ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ಅಗತ್ಯದಲ್ಲಿ ಸೊ ನಿಮ್ಗೆ ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಏನಿದೆ, ಸೊ ಅದು ನಿಮಗೆ 4/10 ಪೇ ಮಾಡ್ಕೊಂಡು ಕೇಳಿದ್ದಾರೆ. ಸೊ ಕಿರಣ್ ಅವರು. ಸೊ ಬಿಫೋರ್ 10 ಪೇ ಮಾಡ್ಕೊಳ್ಳಿ, ಆದ್ರೆ ನಾಳೆನೇ ಮಾಡ್ಕೊಳ್ಳಿ. ಸೊ 10 ಸೊ ಮಾಡ್ಕೊಳ್ಳಿ. ಸೊ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಬೈ ಈವ್ನಿಂಗ್ ನಿಮ್ಗೆ ರಿಮೈಂಡರ್ ಕಳಿಸ್ಬಿಟ್ಟು ಸೊ ಆಕ್ಸೆಸ್ ನ ರಿಮೂವ್ ಮಾಡ್ತಾರೆ. ಸೊ ವೆದರ್ ವಿಡಿಯೋ ಆಕ್ಸೆಸ್ ಇರ್ಬೋದು, ಕ್ಲಾಸ್ ಆಕ್ಸೆಸ್ ಇರ್ಬೋದು, ಡ್ರೈವ್ ಆಕ್ಸೆಸ್ ಇರ್ಬೋದು, ಸೊ ಇದನ್ನೆಲ್ಲ ಸೊ ರಿಮೂವ್ ಮಾಡ್ಬಿಡ್ತಾರೆ. ಸೊ ಬೆಟರ್ ಪೇ ಮಾಡ್ಕೊಳ್ಳಿ ಸೆಕೆಂಡ್ ಆಸ್ ಪಾಸಿಬಲ್. ಓಕೆ, ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ನಾಳೆ ನಿಮಗೆ ಇನ್ವಾಯ್ಸ್ ರೈಸ್ ಮಾಡೋದು ಹಿಂಗೆ, ಪೇಮೆಂಟ್ ಹಿಂಗ್ ಮಾಡೋದು ವೆಂಡರ್ ಅಗೇನ್ಸ್ಟ್. ಸೊ ಥ್ಯಾಂಕ್ ಯು, ಬಾಯ್.